भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां हरिः ओम्। ವೈಶಂಪಾಯನರು ಜನಮೇಜಯನಿಗೆ ತನ್ನ ಪೂರ್ವಜರಾದಂತಹ ಪಾಂಡವರು ದ್ರೋಣಾಚಾರ್ಯರ ಯುದ್ಧದ ವರ್ತುಲದಲ್ಲಿ ಹೇಗೆ ಪಾರಾದರು ಅಂತ ಕೇಳಿದಾಗ ಈ ಕಥೆ ಸಂಜಯನು ಧೃತರಾಷ್ಟ್ರನಿಗೆ ಈ ಸಂಗತಿಯನ್ನ ಹೇಳ್ತಾ ಇರುವ ಪ್ರಸಂಗವನ್ನ ನಾವು ನೋಡ್ತಾ ಇದ್ವಿ. ಮೃತ್ಯುವಿನ ಸೆಣಸಾಟದಂತಹ ರಣರಂಗದಲ್ಲಿಯೇ ಯುದ್ಧದ ಪ್ರತಿ ಕ್ಷಣವನ್ನು ಕಳೆದು ಪ್ರತಿನಿತ್ಯ ಬಂದು ಯುದ್ಧದ ಒಂದೊಂದು ಘಟ್ಟದಲ್ಲಿ ಬಂದು ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂಥದ್ದು ಅಭಿಮನ್ಯು ವಧವನ್ನ ಕುರಿತು ಹೇಳ್ತಾ, ಅಭಿಮನ್ಯುನ ವಧೆಯಿಂದ ವ್ಯಥೆಗೆ ಒಳಗಾದಂತಹ ಯುಧಿಷ್ಠಿರನನ್ನು ಸಮಾಧಾನ ಪಡಿಸುವುದಕ್ಕಾಗಿ ಸ್ವತಃ ವ್ಯಾಸರು ಅಲ್ಲಿಗೆ ಆಗಮಿಸ್ತಾರೆ. ವ್ಯಾಸರು ಈ ಅನಾಸಕ್ತಿಯನ್ನು, ಅವನಿಗೆ ಬಂದ ಮೋಹವನ್ನು ಪರಿಹರಿಸುವುದಕ್ಕೋಸ್ಕರ ಹಿಂದೆ ಅಕಂಪನನಿಗೆ ನಾರದರು ಹೇಳಿದ ಕಥೆಯನ್ನು ಹೇಳ್ತಾರೆ. ನಾರದರು ಹಿಂದೆ ಸೃಷ್ಟಿಯ ಪ್ರಕರಣವನ್ನು ನೆನಪಿಸ್ತಾ, ಸೃಷ್ಟಿಯಾದೊಡನೆ ಎಲ್ಲವೂ ಬಹಳ ಕಾಲ ಹಾಗೆ ದೀರ್ಘಾವಧಿಯ ಜೀವಿತವನ್ನು ಅನುಭವಿಸ್ತಾ ಇರುವಾಗ ಅವುಗಳ ಮೇಲೊಂದು ಬೇಸರ ಬಂದು, ಈಗ ಎಷ್ಟು ಬದುಕ್ತಾವೆ ಇವುಗಳು ಅಂತ. ಬದುಕುವುದು ಕೂಡ ದೀರ್ಘ ಆದಾಗ ಬೋರ್ ಆಗುತ್ತೆ. ಹಾಗಾಗಿ ಆ ಜೀವನದ ದೀರ್ಘಾವಧಿಯನ್ನ ಗಮನಿಸಿ ಸಿಟ್ಟು ಮಾಡಿಕೊಂಡ್ರೆ ತಕ್ಷಣವೇ ಸುಟ್ಟು ಹೋದಾಗ ಸುಡುವುದಕ್ಕೇನೆ ಸಿದ್ಧವಾಗಿದ್ದ ರುದ್ರದೇವ ಕರುಣೆಯಿಂದ ಬಂದು ಕೇಳ್ತಾನೆ, ಯಾಕೆ ಸುಟ್ರಿ? ಸುಡುವ ಕೆಲಸ ನಂದು, ಸಿಟ್ಟಿನಿಂದ ಹುಟ್ಟಿದವ ನಾನು. ಆದ್ರೆ ನೀವು ಯಾರು ಯಾರು ಸೃಷ್ಟಿಯನ್ನ ಮಾಡ್ತಾರೋ ಅವರೇ ನಾಶ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಚೂಟುದು ತೂಗುದು ಯಾಕೋ ಚೆನ್ನಾಗಿರಲ್ಲ. ಆದ್ರೆ ನಿಮ್ಗೆ ಇದು ಚೆನ್ನಾಗಿರಲ್ಲ ಅಂತ ಬಂದು ಹೇಳಿದಾಗ ಅವನು ಹೇಳ್ತಾನೆ, ನಾನು ಹಾಗೆ ಉದ್ದೇಶಪೂರ್ವಕವಾಗಿ ಅವುಗಳನ್ನು ನಾಶ ಮಾಡಿದ್ದಲ್ಲ. ಅವುಗಳಿಗೊಂದು ಕೊನೆ ಇರಬೇಕು, ಇಲ್ಲಾಂದ್ರೆ ಹೊಸ್ತು ಸೃಷ್ಟಿ ಮಾಡಿದನ್ನು ಎಲ್ಲ ಹಾಕುದು, ಎಲ್ಲ ಫುಲ್ ಆಗ್ತಾ ಹೋದ್ರೆ ಇರೋರಿಗೂ ಜಾಗ ಇರುವುದಿಲ್ಲ, ಬಂದವರಿಗೂ ಅವಕಾಶ ಆಗುದಿಲ್ಲ. ಅದನ್ನ ನಾನು ಯೋಚನೆ ಮಾಡಿದ್ದಷ್ಟೇ, ಅದು ಸುಟ್ಟು ಹೋಯ್ತು. ಇಷ್ಟಾಗುವಾಗ ನಾನು ಒಬ್ಬಳನ್ನ, ಈ ಸೃಷ್ಟಿಯ ತೀವ್ರತೆಯಿಂದ ಒಬ್ಬಳನ್ನ ಪಡೆದ ಸಂಗತಿಯನ್ನ ಹೇಳ್ತಾ ಹೋಗ್ತಾರೆ. ಸಂಹಾರಾರ್ಥಂ ಪ್ರಸೀದಸ್ವ ಮಾರುಷೋ ವಸುಧಾಧಿಪ ಮಾ ಪ್ರಜಾ ಸ್ಥಾವರಾಶ್ಚೈವ ಜಂಗಮಾಶ್ಚವೇ ನೀನಶಃ. ಸ್ಥಾವರ ಜಂಗಮಗಳೆಲ್ಲವೂ ಕೂಡ ನಿನ್ನ ಪ್ರಸಾದದಿಂದ ಹುಟ್ಟಿದವುಗಳು. ಅವುಗಳು ನಿನ್ನದೇ ಕಣ್ಣಿನಿಂದ ಸುಟ್ಟು ಹೋಗುವುದು. ಸದಹತ್ಯಶ್ಮಕೂಟಾನಿ ಧ್ರುಮಾಶ್ಚ ಸರಿತಸ್ತಥಾ ಪಲ್ವಲಾನಿ ಚ ಶರವಾಣಿ ಸರ್ವೇ ಚೈವ ತೃಣೋಪಲಾಹ. ಎಲ್ಲವೂ ಹುಲ್ಲು ಕಡ್ಡಿಯ ಹಾಗೆ ಕ್ಷಣ ಮಾತ್ರದಲ್ಲಿ ಸುಟ್ಟು ಹೋಯಿತು. ಆದ್ರೆ ಹುಟ್ಟುವವು ಸಾಯಲೇಬೇಕು ಅನ್ನೋದು ನಿಶ್ಚಯ. ಆದ್ರೆ ಬೇರೇನಾದ್ರೂ ಯೋಚನೆಯಿಂದ ಅದನ್ನ ಮಾಡ್ಬೇಕಲ್ವಾ. ದಯಾ ತೇನ ಸಮುತ್ಪನ್ನ ಪ್ರಜಾ ಸುಬುಧೇಶ್ವರ. ನನಗೆ ಯೋಚನೆ ಬಂದದ್ದೇನು ಅಂದ್ರೆ, ನೀವೇ ಸೃಷ್ಟಿ ಮಾಡಿದ್ಮೇಲೆ ಅದನ್ನ ಸುಡುವಾಗ ದಯ ಬರ್ಲಿಲ್ವಾ? ಪ್ರಸಾದಾಭಿಮುಖಂ ದೇವ ತಸ್ಮಾದೇವಂ ಬ್ರವೀಮ್ಯಹಂ. ಈ ಕಾರಣಕ್ಕಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಆಗ ನಾರದರು ಪ್ರಜೆಗಳ ಹಿತದ ದೃಷ್ಟಿಯಿಂದ ತನ್ನ ಕೋಪವನ್ನ ಸಂಧಾರಣೆ ಮಾಡಿ ಅದನ್ನ ನಿಯಂತ್ರಣಕ್ಕೆ ಒಳಪಡಿಸಿ
ಅಗ್ನಿಯನ್ನ ಉಪಸಂಹಾರ ಮಾಡಿ ಲೋಕವನ್ನೊಮ್ಮೆ ಅತ್ಯಂತ ಪ್ರಸನ್ನ ದೃಷ್ಟಿಯಿಂದ ನೋಡ್ತಾ ಉಪಸಂಹಾರಗೊಳಿಸಿದಂತಹ ಆ ಬೆಂಕಿ ಒಂದು ಸ್ವರೂಪವಾಗಿ ಬಿಡ್ತು. ಪ್ರಾದುರ್ಬಭೂವ ವಿಶ್ವೇಭ್ಯೋ ಗೋಭ್ಯೋ ನಾರೀ ಮಹಾತ್ಮನಃ ಕೃಷ್ಣ ರಕ್ತಾಚ ಪಿಂಗಾಚ ಕೃಷ್ಣ ಜಿಹ್ವಾಸ್ಯ ಲೋಚನ ಕುಂಡಲಾಭ್ಯಾಂಚ ರಾಜೇಂದ್ರ ತಪ್ತಾಭ್ಯಾಂ ತಪ್ತಭೂಷಣ. ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳಿಂದಲೂ ಕೂಡ ಸೇರಿ, ಅಂದ್ರೆ ಕೋಪ ಎಲ್ಲಿ ಎಲ್ಲ ಇತ್ತೋ ಅದೆಲ್ಲವೂ ಧಾರಣೆ ಆಯ್ತು. ಈ ಕೋಪ ಬಂದ್ರೆ ಅದು ಕೋಪ ಎಲ್ಲಿರುತ್ತೆ ಅಂದ್ರೆ ಎಲ್ಲಾ ಕಡೆ ಇರುತ್ತೆ. ಮೂಗಲ್ಲಿ ಬಿಸಿ ಉಸಿರು ಬರ್ತಾ ಇರುತ್ತೆ, ಹಲ್ಲು ಕಟಕಟಾಯಿಸ್ತಾ ಇರುತ್ತೆ, ಕಿವಿಯೆಲ್ಲ ಕೆಂಪಾಗ್ಬಿಡುತ್ತೆ, ಕಣ್ಣೆಲ್ಲ ನೆತ್ತರು ಸುರಿತಾ ಇದ್ದ ಹಾಗೆ ಅರುಣವರ್ಣಕ್ಕೆ ತಿರುಗುತ್ತೆ, ಮೈ ನಡುಗ್ತಾ ಇರುತ್ತೆ. ಎಲ್ಲಾ ಗೋಪ್ಯ ಇಂದ್ರಿಯಗಳಿಂದ ಹಿಂದಕ್ಕೆ ಸ್ವೀಕಾರ ಮಾಡಿದಂತಹ ಕೋಪದ ಬೆಂಕಿಯನ್ನ ಒಟ್ಟು ಮಾಡಿಟ್ಟೊಡನೆ ಒಬ್ಳು ಹೆಣ್ಮಗಳಾಗಿ ಹುಟ್ಟಿದ್ಲು. ಕೃಷ್ಣ ರಕ್ತ, ಕೆಂಪು ಮತ್ತು ಕಪ್ಪು ಬಣ್ಣದ ಮಿಶ್ರಣದಿಂದ ಕೂಡಿದ್ದವಳು. ಅಂದ್ರೆ ಕೋಪದ ಸ್ವರೂಪ ಹಾಗಿರುತ್ತೆ. ಕಂದು, ಸ್ವಲ್ಪ ಕಂದು ಬಣ್ಣವೂ ಇತ್ತು, ನಾಲಿಗೆ ಎಲ್ಲ ಕೆಂಪಿತ್ತು, ಮುಖವೂ ಕೆಂಪಾಗಿತ್ತು, ಕಣ್ಣಿನ ಕೊನೆಯೂ ಕೆಂಪಿತ್ತು, ಕುಂಡಲಗಳಿಂದ ಕೂಡಿದ್ದಂತಹ ಚಂದದ ಸುಟ್ಟ ಬಂಗಾರದಿಂದ ಮಾಡಿದ ಆಭರಣವನ್ನ ತೊಟ್ಟಿದ್ಲು. ಎಲ್ಲ ಇಂದ್ರಿಯಗಳಿಂದ ಹೊರಕ್ಕೆ ಬಂದವಳು ಸಾ ನಿಸೃತ್ಯ ತಥಾ ಖೇಭ್ಯ ದಕ್ಷಿಣಾಂ ದಿಶಮಾಶ್ರಿತ, ದಕ್ಷಿಣದ ದಿಕ್ಕನ್ನ ಆಶ್ರಯಿಸಿದ್ಲು. ಸ್ಮಯಮಾನ, ಆದ್ರೆ ಅವಳು ನಗ್ತಾ ಇದ್ಲು. ಸಿಟ್ಟಿನಿಂದ ನಗುವುದು ಅಂದ್ರೆ ಬಹಳ ವಿಚಿತ್ರ ಇರುತ್ತೆ. ವಿಶ್ವೇಶ್ವರವು ಉಭೌ, ರುದ್ರ ಮತ್ತೆ ಚತುರ್ಮುಖನನ್ನ ಇಬ್ಬರನ್ನು ನೋಡಿದ್ಲಂತೆ ಬಂದ ತಕ್ಷಣ. ತಾಂತು ತತ್ರ ತದಾ ದೇವಿ ಬ್ರಹ್ಮ ಲೋಕ ಪಿತಾಮಹ ಉಕ್ತವಾನ್ ಮಧುರಂ ವಾಕ್ಯಂ ಸಾಂತ್ವಯಿತ್ವಾ ಪುನಃ ಪುನಃ. ಅವಳಿಗೆ ಸಮಾಧಾನ ಮಾಡುವ ದೃಷ್ಟಿಯಿಂದ ಚತುರ್ಮುಖ ಅವಳನ್ನ ಮಾತನಾಡಿಸಿದ ಅಂತೆ. ಅಂದ್ರೆ ಅವಳಿಗೆ ಪ್ರಶ್ನೆ, ತನ್ನ ಹುಟ್ಟಿನ ಹಿನ್ನೆಲೆ ಏನು, ಯಾಕೆ, ಎತ್ತ, ಎಲ್ಲಿ ಅಂತ. ಅದಕ್ಕೆ ಸ್ವತಃ ಚತುರ್ಮುಖನೇ ಹೇಳ್ತಾನೆ, ಮೃತ್ಯೋ ಇತಿ ಮಹೀಪಾಲ ಜಹಿ ಚೇಮ ಪ್ರಜಾ ಇತಿ ತ್ವಂ ಹಿ ಸಂಹಾರ ಬುದ್ಧ್ಯಾತು ಪ್ರಾದುರ್ಭೂತಾರುಷೋ ಮಮ. ನನ್ನ ಕೋಪದಿಂದ ಉಪಸಂಹರಿಸಬೇಕೆನ್ನುವಂತಹ ಯೋಚನೆಯಿಂದ ಹುಟ್ಟಿದವಳು ನೀನು. ಅಕಂಪನನಿಗೆ ನಾರದರು ಹೇಳುದು, ಹೇ ಮಹೀಪಾಲ, ಎಲೆ ರಾಜನೇ. ಅವನು ಕೇಳಿದ್ದ ಮೃತ್ಯು ಅಂದ್ರೆ ಏನು ಅಂತ, ಅವನು ಕೇಳಿದ್ದ. ಇದೇ ಮೃತ್ಯು ಅಂದ್ರೆ ಏನು ಅಂತ ಯುಧಿಷ್ಠಿರನು ಕೇಳಿದ್ದ. ಇದೇ ಮೃತ್ಯು ಅಂದ್ರೆ ಏನು ಅಂತ ಜನಮೇಜನು ಕೇಳಿದ್ದ. ಹಾಗಾಗಿ ಎಲ್ಲರಿಗೂ ಅದು ಪ್ರಶ್ನೆಗೆ ಉತ್ತರ ಅನ್ನುವ ಹಾಗೆ, ಮೃತ್ಯೋ ಜಹಿ ಇಮಾ ಪ್ರಜಾ, ಈ ಪ್ರಜೆಗಳನ್ನೆಲ್ಲ ನೀನು ಮುಕ್ತಾಯಗೊಳಿಸು ಅನ್ನುವ ಕಾರಣಕ್ಕಾಗಿಯೇನೇ ನೀನು ಸೃಷ್ಟಳಾದವಳು. ತಸ್ಮಾತ್ ಸಂಹರ ಸರ್ವಾಸ್ತ್ವಂ ಪ್ರಜಾ ಸಜಡ ಪಂಡಿತಾ ಅವಿಶೇಷೇಣ ಚೈವತ್ವಂ ಪ್ರಜಾ ಸಂಹರ ಭಾಮಿನಿ. ಎಲೈ ಚೆಲುವೆ, ಜಡ ಜಡ ಅಂದ್ರೆ ನಿರ್ಜೀವವಾದದ್ದು, ಉಳಿದಂತೂ ಸಜೀವವಾದದ್ದು, ಎಲ್ಲಾ ತರದ. ಇನ್ನು ಜಡ ಅಂದ್ರೆ ದಡ್ರು ಅಂತಾನು ಒಂದು ಅರ್ಥ. ಜಡ ಪಂಡಿತಾಹ ಅಂದ್ರೆ ಜಾಡ್ಯದಿಂದ ಇರುವವರು, ಅಂದ್ರೆ ಜೀವ ಇರುತ್ತೆ, ಏನು ಜ್ಞಾನ ಇರುವುದಿಲ್ಲ, ಅದನ್ನ ಜಡ ಅಂತ ಕರೀತಾರೆ. ಸಜಡ ಪಂಡಿತಾಹ ಪ್ರಜಾ, ಬುದ್ಧಿವಂತರು, ದಡ್ರು, ಶ್ರೀಮಂತರು, ಬಡವರು ಎಲ್ಲರನ್ನೂ ಕೂಡ ಸಾವು ಅನ್ನೋದು ಆವರಿಸ್ಲಿಕ್ಕಿರುವಂತದ್ದಾದ್ರಿಂದ ಸರ್ವಾ ಪ್ರಜಾ ಸಂಹರ, ಎಲ್ಲವನ್ನು ನಾಶ ಮಾಡು. ಅವಿಶೇಷೇಣ, ಇದರಲ್ಲಿ ಇನ್ಫ್ಲುಯೆನ್ಸು, ಒಕ್ಕಣೆ, ಅಧಿಕಾರ ಇದ್ಯಾವುದು ಕೆಲಸ ಮಾಡಲ್ಲ. ಮಮತ್ವಂ ಹಿ ನಿಯೋಗೇನ ತತಶ್ರೇಯೋ ಹವಾಪ್ಸಸಿ, ನಾನು ಇದನ್ನ ನಿನಗೆ ಹೇಳಿ ಮಾಡಿಸ್ತಾ ಇರೋದಾದ್ರಿಂದ ನಿನಗೆ ಶ್ರೇಯಸ್ಸೇ ಆಗತ್ತೆ ಹೊರತು ಇದರಿಂದ ಸಾಮಾನ್ಯವಾಗಿ ಕೊಲೆ ಮಾಡೋದ್ರಿಂದ ಯಾರಿಗೂ ಪ್ರೈಸ್ ಕೊಡಲ್ಲ, ಇವನು ಇಷ್ಟು ಕೊಲೆ ಮಾಡಿದ್ದಾನೆ ಅಂತ. ಆದ್ರೆ ಯಾವಾಗ ಅವನೊಬ್ಬ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿ ದುಷ್ಟರನ್ನ ಸಂಹಾರ ಮಾಡ್ತಾನೆ ಅಂದಾಗ ಅವನ್ ಲೆಕ್ಕ ಇಟ್ಟು ಹೇಳ್ತಾರೆ, ಇವನು 100 ಜನರನ್ನು ಹೊಡೆದಾಕಿದ್ದಾನೆ ಅಂತ. ಅಂದ್ರೆ ಅದು ಅಧಿಕಾರಯುಕ್ತವಾಗಿ ಅಂದ್ರೆ ರಾಜ್ಯಶಾಸ್ತ್ರದ ಒಪ್ಪಿಗೆ ಇದ್ದು ಆದಾಗ ಅದು ದೋಷ ಇಲ್ಲ ಅಂತ ಆಗುತ್ತೆ. ಹಾಗಾಗಿ ನಾನು ಇದನ್ನ ನಿಯೋಗ ಅಂದ್ರೆ ನನ್ನ ಆದೇಶದಿಂದ ನಿನಗೆ ಈ ಕೆಲಸವನ್ನ ಕೊಡ್ತಾ ಇದ್ದೇನೆ. ಆದ್ರಿಂದಾಗಿ ಶ್ರೇಯ ಅವಾಪ್ಸ್ಯಸಿ, ನಿನಗೆ ಶ್ರೇಯಸ್ಸೇ ಉಂಟಾಗುತ್ತೆ. ಆದ್ರೆ ಅವಳು ಒಪ್ಲಿಲ್ಲ. ಏವ ಮುಕ್ತಾತು ಸಾತೇನ ಮೃತ್ಯು ಕಮಲಲೋಚನ, ಕಮಲದಂತಹ ಕಣ್ಣುಳ್ಳ ಆಕೆ ಪ್ರಾರುದತ್, ಅಳಲು ಶುರು ಮಾಡಿದ್ಲು. ವೃಷ ಸಂವಿಘ್ನ, ಎದೆ ಎಲ್ಲ ಒತ್ತಡದಿಂದ ಒಡೆದು ಹೋದಾಗ ಆಗ್ತಾ ಇತ್ತು.
ಪ್ರಾಪತನ್ ಅಶ್ರುಬಿಂದವ, ಕಣ್ಣಿನಿಂದ ದಳದಳನೆ ನೀರು ಸುರಿಯ ಆರಂಭಿಸಿದವು. ಪಾಣಿಭ್ಯಾಂ ಪ್ರತಿಜಗ್ರಾಹ ತಾನ್ಯಶ್ರೂಣಿ ಪಿತಾಮಹ ಸರ್ವಭೂತ ಹಿತಾರ್ಥಾಯ ತಾಂ ಚಾಪ್ಯನುನಯತ್ ತದಾ. ಆದ್ರೆ ತಕ್ಷಣವೇ ಚತುರ್ಮುಖ ತನ್ನ ಬೊಗಸೆಯಿಂದ ಆ ಹೆಣ್ಣಿನ ಕಣ್ಣೀರನ್ನ ನೆಲಕ್ಕೆ ಬೀಳದಂತೆ ಹಿಡಿದು ಬಿಟ್ಟ. ಸರ್ವಭೂತ ಹಿತಾರ್ಥಾಯ, ನಿನ್ನ ಕಣ್ಣೀರು ನೆಲತಾಗಬಾರದು. ಅನುನಯತ್, ಆಕೆಯನ್ನ ಸಮಾಧಾನ ಮಾಡಿದ. ಬೇಡ, ಹೀಗೆ ದುಃಖ ಪಡಬೇಡ. ಅಲ್ಲಿಗೆ 53ನೇ ಅಧ್ಯಾಯ ಮುಕ್ತಾಯ ಆಗತ್ತೆ. 54ನೇ ಅಧ್ಯಾಯದಲ್ಲಿ ನಾರದರು ಮತ್ತೆ ಹೇಳುತ್ತಾರೆ, ವಿನೀಯ ದುಃಖಮಬಲ ಆತ್ಮನ್ಯೇವ ಪ್ರಜಾಪತಿಂ ಉವಾಚ ಪ್ರಾಂಜಲಿರ್ಭೂತ್ವ ಲತೇವಾ ಆವರ್ಜಿತ ಪುನಃ. ದುಃಖದಿಂದ ತನ್ನನ್ನೇ ಕೆಳಕ್ಕೆ ಬಿದ್ದು ಬಿಡ್ತೇನೋ ಅನ್ನುವ ಸ್ಥಿತಿಯಲ್ಲಿ ಲತೆಯಂತೆ ಬಾಡಿ ಹೋದಂತಹ ಆಕೆಯನ್ನ ಒಂದು ಆಸರೆಯಾಗಿ ಮರ ಇರುವಂತೆ ಚತುರ್ಮುಖ ಆಕೆಯನ್ನ ಸಾವರಿಸುವಂತೆ ಮಾಡಿದ. ಅದರವಳು ಹೇಳುತ್ತಾಳೆ, 2 ಕೈಗಳನ್ನು ಮುಗಿದು ಪ್ರಾರ್ಥನೆ ಮಾಡ್ತಾಳೆ, ತ್ವಯಾ ಸೃಷ್ಟ ಕಥಂ ನಾರಿ ಈದೃಶಿ ವದತಾಂವರ ಕ್ರೂರಂ ಕರ್ಮ ಹಿತಂ ಕುರ್ಯಾಂ ಮೂಢೇವ ಪರಿಜಾನತಿ. ಹೇಗೆ ನನ್ನನ್ನ ಸಾವಿಗಾಗಿ ಸೃಷ್ಟಿ ಮಾಡಿದೆ? ಕಥಂ ಸೃಷ್ಟ ಈದೃಶಿ, ಇಂಥವಳನ್ನ ನೀನು ಸಾವಿಗಾಗಿ ಹೇಗೆ ಸೃಷ್ಟಿ ಮಾಡಿದೆ? ಇದು ಕ್ರೂರವಾದ ಕರ್ಮ ಅಲ್ವಾ, ಅಹಿತವಾದ ಕರ್ಮ, ಯಾರಿಗೂ ಇಷ್ಟವಾಗುವ ಕೆಲಸ ಅಲ್ಲ ಇದು. ಮೂಢ, ಏನು ಮಾಡ್ಬೇಕು ಏನು ಮಾಡಬಾರದು ಅಂತ ಆ ಕ್ಷಣದಲ್ಲಿ ಹೊಳೆಯದಂತೆ ನಾನು ಕಕ್ಕಾಬಿಕ್ಕಿ ಆಗ್ತೇನೆ. ಅಂದ್ರೆ ಯಾವ ದಿಕ್ಕಿಗೆ ಹೋಗಬೇಕು ಅಂತ ಗೊತ್ತಾಗದೆ ಇದ್ರೆ ಅದನ್ನ ಮೂಢ ಅಂತಾರೆ. 3 ದಾರಿ ಇರುತ್ತೆ, ಹೋಗ್ಲಿಕ್ಕೆ ಹೇಳ್ಬಿಟ್ಟಿರ್ತಾರೆ, ಹೋದ್ಮೇಲೆ ಸ್ಟಾಪ್ ಅಲ್ಲಾಗುತ್ತೆ, ಹೀಗೋಗ್ಬೇಕು ಹೀಗೋಗ್ಬೇಕು ಹೀಗೋಗ್ಬೇಕು, ಅದನ್ನ ಮೂಢ ಅಂತ ಹೇಳುದು. ಏನ್ ಮಾಡ್ಬೇಕು ಅಂತ ತಿಳಿಯದೇ ಇರುವ ಸ್ಥಿತಿ. ಪರಿಜಾನತಿ, ಕೆಲವೊಮ್ಮೆ ಗೊತ್ತಿದ್ದೂ ಕೂಡ ಮೂಢಳಾಗ್ತೇನೆ, ಕೆಲವೊಮ್ಮೆ ಗೊತ್ತಾಗದೆ ಮೂಢಳಾಗ್ತೇನೆ. ಬಿಭೇಮ್ಯಹಂ ಅಧರ್ಮಾಧಿ, ಅಧರ್ಮದಿಂದ ನನಗೆ ಭಯ. ಪ್ರಸೀದ ಭಗವನ್ ಪ್ರಭೋ, ದಯವಿಟ್ಟು ನನ್ನಲ್ಲಿ ಪ್ರಸನ್ನನಾಗು. ಪ್ರಿಯಾನ್ ಪುತ್ರಾನ್ ವಯಸ್ಯಾಂಶ ಭ್ರಾತೃನ್ ಮಾತೃನ್ ಪಿತೃನ್ ಪತೀನ್. ಈ ಸಾವು ಅಂದ್ರೆ ಆ ವ್ಯಕ್ತಿ ಏನಾಗಿರ್ತಾನೆ? ಯಾರಿಗೋ ಒಬ್ಬನಿಗೆ ಪ್ರಿಯನಾಗಿರ್ತಾನೆ, ಯಾರಿಗೋ ಒಬ್ಬನಿಗೆ ಪುತ್ರನಾಗಿರ್ತಾನೆ, ಯಾರಿಗೋ ಒಬ್ಬರಿಗೆ ಗೆಳತಿಯೋ ಗೆಳೆಯನೂ ಆಗಿರ್ತಾನೆ, ಯಾರಿಗೋ ಒಬ್ಬರಿಗೆ ತಾಯಿ ಆಗಿರ್ತಾಳೆ, ಯಾರಿಗೋ ಒಬ್ಬರಿಗೆ ಹೆಂಡತಿ ಆಗಿರ್ತಾಳೆ, ಯಾರೋ ಒಬ್ಬರಿಗೆ ಸಹೋದರನಾಗಿರ್ತಾನೆ, ಯಾರಿಗೋ ಒಬ್ಬನಿಗೆ ಗಂಡನಾಗಿರ್ತಾನೆ. ಹೀಗೆ ಒಂದಲ್ಲ ಒಂದು ರೀತಿಯ ಬಾಂಧವ್ಯ ಒಬ್ಬ ವ್ಯಕ್ತಿ ಅಂತ ಬಂದಾಗ ಬಂದೇ ಬರುತ್ತೆ. ಉಪಧಾಸ್ಯಂತಿ ಯೇ ದೇವ ಮೃತಾಂಸ್ತೇಭ್ಯೋ ಬಿಭೇಮ್ಯಹಂ. ಅವರನ್ನೇ ಆಶ್ರಯಿಸಿರ್ತಾರೆ, ಅವರಿಂದ ಅವರ ಬದುಕು ಅತ್ಯಂತ ಲವಲವಿಕೆಯಿಂದ ಇರುತ್ತೆ. ನಾನು ಒಂದೇ ಕ್ಷಣಕ್ಕೆ ಆ ವ್ಯಕ್ತಿಯ ಜೊತೆಗಿನ ಸಂಬಂಧವನ್ನ ಕತ್ತರಿಸುವ ಮೃತ್ಯುವನ್ನು ಅವರ ಮೇಲೆ ಎರಗಿಸಿ ನಾಶಪಡಿಸಿದಾಗ ಅವರ ದುಃಖವನ್ನು ನಾನು ತಾಳಲಾರೆ. ತೇಭ್ಯ ಬಿಭೇವಿ, ಅವರ ಕಣ್ಣೀರಿಗೆ ನಾನು ಭಯಪಡ್ತೇನೆ, ಅವರ ನೋವಿಗೆ ಒದ್ದಾಟಕ್ಕೆ ನಾನು ಭಯಪಡ್ತೇನೆ. ಕೃಪಣಾನಾಂ ಹಿರುದತಾಂ ಯೇ ಪತಂತ್ಯಶ್ರುಬಿಂದವ ತೇಭ್ಯೋಹಂ ಭಗವನ್ ಭೀತ ಶರಣಂ ತ್ವಾಹಮಾಗತ. ಯಾಕೆ ನಿನ್ನನ್ನು ನಾನು ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೇನೆ? ಅವರ ಯಾರನ್ನ ನೋಯಿಸಿ ನಾವು ಕಣ್ಣಿನಿಂದ ಒಂದು ಹನಿ ನೀರನ್ನು ನೆಲಕ್ಕೆ ಬೀಳಿಸಿದ್ದೇವೋ ಅಷ್ಟು ಕಾಲ ನಮಗೆ ದುಃಖದ ಪ್ರವಾಹ ಸಮುದ್ರದಂತೆ ನಮ್ಮನ್ನು ಕೊಚ್ಕೊಂಡು ಬರುತ್ತೆ. ಆದ್ರಿಂದಾಗಿ ತೇಭ್ಯ ಅಶ್ರುಬಿಂದವ, ಅವರ ಕಣ್ಣೀರಿನಿಂದ ನಾನು ಭೀತ ಭಯಪಡುತ್ತೇನೆ. ಇದು ಮೃತ್ಯು ದೇವತೆ ಹೇಳುವ ಮಾತು. ಹಾಗಾದ್ರೆ ನಮ್ಮ ಪರಿಸ್ಥಿತಿ ಯೋಚನೆ ಮಾಡಬೇಕು. ಶರಣಂತೂ ಅಹಮಾಗತ, ಈ ಕಾರಣಕ್ಕಾಗಿ ನಾನು ಶರಣು ಬಂದಿದ್ದೇನೆ. ದಯವಿಟ್ಟು ಯಮಸ್ಯ ಭವನಂ ದೇವ ಗಚ್ಚೇಯಂ ನ ಸುರೋತ್ತಮ, ಯಮನ ಮನೆಯ ದುಡಿಮೆಯ ಕೆಲಸವನ್ನ ನನಗೆ ಒದಗಿಸಬೇಡ. ಕಾಯೇನ ವಿನಯೋಪೇತ ಮೂರ್ಧ್ಯೋದಗ್ರ ನಖೇನ ಚ, ಮೈಯನ್ನ ಬಾಗಿಸಿದ್ದಾಳೆ, ತಲೆಯನ್ನು ಕೂಡ ಒಪ್ಪಿಸಿದ್ದಾಳೆ. ಈ 2 ಕೈಗಳನ್ನು ಮುಗಿದು ತಲೆ ಮೇಲಿಟ್ಟುಕೊಂಡು ಕೇಳ್ತಾ ಇದ್ದೇನೆ, ಏ ಲೋಕಪಿತಾಮಹನೇ, ನಿನ್ನ ಪ್ರಸಾದದಿಂದಲೇನೆ ನನಗೆ ತಪಸ್ಸು ಮಾಡಬೇಕು ಅಂತ ಆಸೆ ಇದೆ. ತಪಸ್ತಪ್ತುಂ ಪ್ರಜೇಶ್ವರ, ತಪಸ್ಸಿನ ವಾತಾವರಣದಲ್ಲಿ ನನ್ನನ್ನ ನೆಲೆಗೊಳಿಸುವ ಬಯಕೆ ಇದೆ. ಪ್ರದಿಶೇಮಂ ವರಂ ದೇವ ತ್ವಂ ಮಹ್ಯಂ ಭಗವಾನ್ ಪ್ರಭೋ, ಅದಕ್ಕೊಂದು ದಾರಿ ಕೊಡು, ಅದಕ್ಕೊಂದು ನೆಲ ತೋರಿಸು. ತ್ವಯಾ ಯುಕ್ತಾಗಮಿಷ್ಯಾಮಿ ಧೇನುಕಾಶ್ರಮಮುತ್ತಮಂ, ನೀನು ಹೇಳಿದ್ರೆ ಒಪ್ಪಿಗೆ ಕೊಟ್ರೆ ಧೇನುಕಾಶ್ರಮ ಅಂತಿದೆ, ಅಲ್ಲಿ ಹೋಗಿ ಮೈ ಮರೆತು ನನ್ನ ತಪಸ್ಸನ್ನು ಮುಂದುವರಿಸ್ತೇನೆ ನಾನು.
ತತ್ರ ತಪ್ಸೆ ತಪಸ್ತೀವ್ರಂ ತತ್ರೈ ಭಾವ ತವೈವಾರಾಧನೆ ರಥ. ಸುಮ್ಮನೆ ನಾನು ನಿನ್ನಿಂದ ಬಿಡುಗಡೆ ಆಗಿ ಎಲ್ಲೋ ಕೆಲಸ ತಪ್ಪಿಸ್ಕೊಳ್ತೇನೆ ಅಂತ ಅನ್ಕೊಳ್ಬೇಡ. ನಿನ್ನ ಆರಾಧನೆಯನ್ನ ಮಾಡ್ತಾನೆ, ಅಲ್ಲಿ ನಾನು ಕಾಲ ಕಳೀತೇನೆ. ನಹಿ ಶಕ್ಷ್ಯಾಮಿ ದೇವೇಶ ಪ್ರಾಣಾನ್ ಪ್ರಾಣಭೃತಾಂ ಪ್ರಿಯಾನ್ ಹರ್ತುಂ ವಿಲಪಮಾನಾನಾಂ ಅಧರ್ಮಾದಭಿರಕ್ಷಮಾಂ. ಅಧರ್ಮದ ಸುಳಿಯಲ್ಲಿ ಮುಳುಗಿ ಹೋಗಲಿರುವ ನನ್ನನ್ನು ಹತ್ತು ವಿಲಾಪದಿಂದ ಎಲ್ಲರಿಗೂ ಪಾಪದ ಮೂಟೆಯನ್ನು ಹೊರೆಸುತ್ತಿರುವ ಪ್ರಾಣ ಕಳ್ಕೊಳ್ಳುವವರ ದುಃಖವನ್ನು ನಾನು ತಡೆಯಲಾರೆ. ನನಗದನ್ನ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲರ ಪ್ರಾಣವನ್ನು ತೆಗೆಯುವುದು ಅನ್ನೋದು ತೀರಾ ನನಗೆ ಆಗದ ಕೆಲಸ ಅಂತ ಹೀಗೆ ಪ್ರಾರ್ಥನೆ ಮಾಡುತ್ತಾಳೆ. ಬ್ರಹ್ಮೋವಾಚ ಮೃತ್ಯೋ ಸಂಕಲ್ಪಿತಾಸಿತ್ವಂ ಪ್ರಜಾ ಸಂಹಾರ ಹೇತುನ ಗಚ್ಚ ಸಂಹರ ಸರ್ವಾಸ್ತ್ವಂ ಪ್ರಜಾ ಮಾತೆ ವಿಚಾರಣ. ಚತುರ್ಮುಖ ಹೇಳ್ತಾನೆ, ಇಲ್ಲಿ ನೀನು ಮತ್ತೆ ಮತ್ತೆ ಅದರ ಬಗ್ಗೆ ಚರ್ಚೆ ಮಾಡುವುದರಿಂದ ಏನು ಉಪಯೋಗ ಇಲ್ಲ. ನೀನು ಸೃಷ್ಟಿಯಾದದ್ದೇ ಆ ಕಾರ್ಯಕ್ಕಾಗಿ. ಅಂದ್ರೆ ಸೃಷ್ಟಿಯಾದ ಒಂದು ದೇವತಾ ಶಕ್ತಿಯೇ ತನ್ನ ಕರ್ತವ್ಯ ಏನು ಅಂತ ಗೊತ್ತಾಗಿ ಒಪ್ಪಿಕೊಳ್ಳುವುದಕ್ಕೆ ಎಷ್ಟು ಹೊತ್ತು ಬೇಕಾಗುತ್ತೆ ಅಂದ್ರೆ, ನಮ್ಮತನವನ್ನು ನಾವು ಅರ್ಥಕೊಳ್ಳಿಕ್ಕೆ ಎಷ್ಟು ಜನ್ಮ ಬೇಕಾದೀತು. ಅಷ್ಟು ಸುಲಭ ಇಲ್ಲ ನಾವೇನು ನಮ್ಮ ತನ ಏನು ಅಂತ ಗೊತ್ತಾಗ್ಲಿಕ್ಕೆ. ಆದ್ರೆ ಇದೆ ಅನ್ನೋದಂತೂ ಗೊತ್ತಾಗುತ್ತೆ. ಆದ್ರೆ ಚತುರ್ಮುಖ ಮೃತ್ಯು ಸಂಕಲ್ಪಿತಾಸಿತ್ವಂ, ನೀನ್ ಆ ಸಂಕಲ್ಪದಿಂದಲೇ ಹುಟ್ಟಿದವಳು. ಅದರ ಸಂಕಲ್ಪವನ್ನು ಬದಲಾಯಿಸ್ಲಿಕ್ಕಾಗುದಿಲ್ಲ. ಮತ್ತೆ ಹೇಳ್ತಾನೆ, ಈಗ ನೀನು ತಡ್ಕೊಳ್ಬಹುದು, ಆದ್ರೆ ಭವಿತಾ ತ್ವೇತದೇವಂ ಹಿ, ಮುಂದಾದ್ರೂ ಇದೇ ನಡೆಯತ್ತೆ, ಇದೇ ನಡಿಬೇಕು. ಅದು ಭಗವಂತನ ಸಂಕಲ್ಪ. ನೈತಜ್ಜಾತ್ವನ್ಯಥಾ ಭವೇತ್, ನೈತಜ್ಜಾತ್ವನ್ಯಥಾ ಭವೇತ್, ಇದು ಬದಲಾಗುವುದಿಲ್ಲ. ಇದು ವಿಧಿ ನಿಯಮ ಅಂದ್ರೆ ಇದೆ, ವಿಧಿಯ ನಿಯತಿ ಅಂದ್ರೆ ಇದೆ. ಭವತ್ವನಿಂದಿತಾ ಲೋಕೆ ಕುರುಷ್ವ ವಚನಂ ಮಮ, ಮಾಡಿದ್ರೆ ನಿಂದೆಗೊಳಗಾಗುವುದಿಲ್ಲ, ಮಾಡದೇ ಹೋದ್ರೆ ನಿಂದೆಗೊಳಗಾಗ್ತಿ. ಅದನ್ನಾಗಿ ನಿನ್ನ ಕರ್ತವ್ಯವನ್ನ ನೀನು ಮಾಡುವುದಕ್ಕೆ ಒಪ್ಪಿಗೆ ಸೂಚಿಸಿದಿ ಅಂತ ಆದ್ರೆ ನನ್ನ ಮಾತು ನಡೆಸಿದ ಹಾಗಾಗುತ್ತೆ, ನಿನಗೂ ಕೂಡ ಕ್ಷೇಮ ಆಗತ್ತೆ. ಏವ ಮುಕ್ತ ಭಗವತ, ನಾರದರು ಹೇಳ್ತಾರೆ. ಇಷ್ಟು ಹೇಳಿದ್ರು ಎರಡು ಕೈಗಳನ್ನ ಮುಗಿದು ತಲೆಯನ್ನ ಅಡಿಗೆ ಹಾಕಿ ಸಂಹಾರೇನಾಕರೋದ್ ಬುದ್ಧಿಂ, ತಾಯಿಯ ತನದ ಆ ಪ್ರೀತಿ ಪ್ರಜೆಗಳನ್ನ ನಾಶ ಮಾಡುವುದಕ್ಕೆ ಬಯಸುವುದಿಲ್ಲ ಅನ್ನುವ ಭಾವನೆಯನ್ನ ತಾಳಿ ಏನು ಪ್ರತ್ಯುತ್ತರವನ್ನ ಕೊಡದೆ ಮೌನಕ್ಕೆ ಶರಣಾಗಿ ಸುಮ್ನೆ ತೂಷ್ಣೀಂ ನಿಂತು ಬಿಟ್ಲು. ಆಸೀ ತದಾದೇವ ಪ್ರಜಾನಾಂ ಈಶ್ವರೇಶ್ವರ, ಆ ಕಡೆ ರುದ್ರದೇವ ಈ ಕಡೆ ಬ್ರಹ್ಮದೇವ ಇಬ್ರು ಕೂಡ ಅವರು ಕೂಡ ಸುಮ್ನೆ ನಿಂತಿದ್ರು ಅವಳ ಪ್ರತಿಕ್ರಿಯೆಗಾಗಿ. ಪ್ರಸಾದಂ ಚಾಗಮತ್ ಕ್ಷಿಪ್ರಂ ಆತ್ಮನೈವ ಪ್ರಜಾಪತಿ, ಆದ್ರೆ ಬೇಸರ ವ್ಯಕ್ತಪಡಿಸಲಿಲ್ಲ ಚತುರ್ಮುಖ, ಆಗುದಿಲ್ಲ ಅಂತ ಹೇಳಿದ್ದಕ್ಕೆ. ಕೆಲವೆಲ್ಲ ಅನುಭವ ಬರುವ ತನಕ ಸುಮ್ನೆ ಬಿಟ್ಬಿಡ್ಬೇಕು. ಆಗ್ಲಿ, ಈಗ ಜಗಳ ಆಡ್ತಾರೆ, ಆಮೇಲೆ ಸರಿ ಹೋಗುತ್ತೆ. ಅದು ನಮ್ಮಲ್ಲಿ ಅಪ್ಪ ಹೇಳಿದ ಮಾತು ಅಪ್ಪ ಆಗುವ ತನಕ ಗೊತ್ತಾಗುದಿಲ್ಲ ಅಂತ ಒಂದು ಮಾತಿದೆ. ಹಂಗೆ ಇದು ನಿನಗೆ ಜವಾಬ್ದಾರಿ ಬಂದಾಗ ಗೊತ್ತಾಗುತ್ತೆ ಅಂತ ಅವರು ನಕ್ಕು ಪ್ರಸಾದಂ ಕ್ಷಿಪ್ರಂ ಅಗಮತ್, ಸಂತೋಷದಿಂದಲೇನೆ ಕಳುಹಿಸಿಕೊಟ್ಟ. ಲೋಕಾಸ್ತ್ವಾಸನ್ಯಥಾ ಪೂರ್ವಂ ದೃಷ್ಟಾಸ್ತೇನಾಪಮನ್ಯುನಾ ನಿವೃತ್ತರೋಷೋ ತಸ್ಮಿಂತು ಭಗವತ್ಯಪರಾಜಿತೆ ಸಾ ಕನ್ಯಾಪಿ ಜಗಾಮಾತ ಸಮೀಪಸ್ಥಾಯ ಧೀಮತಃ. ನಕ್ಕು ಮತ್ತೆ ಸಕಲ ಜೀವರಾಶಿಗಳನ್ನು ಚತುರ್ಮುಖ ನೋಡ್ತಾನೆ. ಅವಳು ಆ ಕೋಪ ಇಲ್ಲ, ಈಗ ಅವಳು ಆಗುದಿಲ್ಲ ಹೇಳಿದಾಗ್ಲೂ ಕೋಪ ಬರಲಿಲ್ಲ. ನಿವೃತ್ತ ರೋಷ, ಏನು ಸಿಟ್ಟಿರ್ಲಿಲ್ಲ. ಮತ್ತು ಅವಳು ಯಾವುದೇ ರೀತಿಯ ಆಕ್ರೋಶದಿಂದ ಹೇಳಿದ್ದಲ್ಲ, ಸಹಜವಾದ ಒಂದು ಮನೋಧರ್ಮದಿಂದ ಆ ಮಾತು ಹೇಳಿದ್ದಾದ್ರಿಂದ ಅವಳು ಹೊರಟ್ಲು. ಅದೇ ಸಮೀಪದಲ್ಲಿರುವಂತಹ ಒಂದು ಧೇನುಕಾಶ್ರಮಕ್ಕೆ ಹೊರಡುತ್ತಾಳೆ. ಅಪಸೃತ್ಯ ಅಪ್ರತಿಶ್ರುತ್ಯ ಪ್ರಜಾ ಸಂಹರಣಂ ತದಾ, ಆದ್ರೆ ಹೋಗುವಾಗ ನೀವು ಕೊಟ್ಟ ಕೆಲಸ ಮಾಡ್ತೇನೆ ಅಂತ ಒಂದು ಹೇಳಿಲ್ಲ. ಅಪ್ರತಿಶ್ರುತ್ಯ, ಪ್ರತಿಶ್ರುತ್ಯ ಅಂದ್ರೆ ಪ್ರತಿಜ್ಞೆ ಮಾಡಿ, ಅಪ್ರತಿಶ್ರುತ್ಯ ಅಂದ್ರೆ ಪ್ರತಿಜ್ಞೆ ಮಾಡದೆ, ಅಪಸೃತ್ಯ ಅಲ್ಲಿಂದ ಜಾಗ ಖಾಲಿ ಮಾಡಿ ತ್ವರಮಾಣ, ಇಲ್ಲಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ನನ್ನನ್ನು ಒಪ್ಪಿಸಿ ಬಿಡ್ತಾರೆ ಇವ್ರು ಹೇಳಿ ಅಂತ ಕೂಡ್ಲೆ ಧೇನುಕಾಶ್ರಮ ಅಭ್ಯಯಾತ್, ಧೇನುಕಾಶ್ರಮಕ್ಕೆ ಹೊರಟೋದ್ಲು. ಸಾ ತತ್ರ ಪರಮಂ ತೀವ್ರಂ ಚಚಾರ ವ್ರತಮುತ್ತಮಂ, ತೀವ್ರವಾದ ತಪಸ್ಸಿನಲ್ಲಿ ತೊಡಗಿದ್ಲು. ಸಾ ತದಾ ಏಕಪಾದೇನ ತಸ್ಥೌ ಪದ್ಮ ನಿಷೋಡಶ, ಬಹಳ ದೀರ್ಘಕಾಲ. ಈ ಪದ್ಮ ಅನ್ನೋದು ಒಂದು ಕಾಲ,
ತುಂಬಾ ಕೋಟಿ ಕೋಟಿ ವರ್ಷದ ಒಂದು ಸಂಖ್ಯೆಯ ಕಾಲ. ಒಂದೇ ಪಾದದಲ್ಲಿ ನಿಂತು ತೀವ್ರವಾದ ತಪಸ್ಸನ್ನು 16 ಪದ್ಮಕಾಲದಷ್ಟು ತೀವ್ರವಾದ ತಪಸ್ಸನ್ನು ಮಾಡಿದ್ಲು. ಅದರಲ್ಲಿ ಪಂಚಚಾಬ್ದಾನಿ ಕಾರುಣ್ಯಾತ್ ಪ್ರಜಾನಾಂತು ಹಿತೈಷಿಣಿ, ಪ್ರಜೆಗಳ ಮೇಲೆ ಕಾರುಣ್ಯದಿಂದ ಅವರಿಗೆ ಹಿತವಾಗ್ಲಿ ಅಂತ ತಪಸ್ಸು ಮಾಡಿದ್ಲು. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಪ್ರಿಯೇಭ್ಯ ಸನ್ನಿವರ್ತ್ಯಸ, ಇಂದ್ರಿಯಗಳನ್ನು ಇಂದ್ರಿಯದ ಅರ್ಥಗಳಿಂದ ಹೊರತಂದು, ಅಂದ್ರೆ ವಿಷಯ ಪದಾರ್ಥಗಳನ್ನ ಮನಸ್ಸಿನಲ್ಲಿ ಮೂಡದಂತೆ ಇಂದ್ರಿಯಗಳನ್ನು ಹಿಮ್ಮೆಟ್ಟಿಸಿಕೊಂಡು ಹಿಂದಕ್ಕೆ ಸರಿಸಿ, ಸನ್ನಿವರ್ತ್ಯ, ತನಗೆ ಪ್ರಿಯವಾದ ವಸ್ತುಗಳು ಅಂತಿದ್ದಲ್ಲಿ ಮೋಹ ತಡೆಯತ್ತೆ ಕೆಲಸ ಮಾಡಲಿಕ್ಕೆ. ಹಾಗಾಗಿ ಅಂತ ಮೋಹವನ್ನ ಕಳಚಿಕೊಳ್ಳುವಂತಹ ರೀತಿಯ ತತಸ್ತ್ವೇಕೇನ ಪಾದೇನ ಪುನರನ್ಯಾನಿ ಸಪ್ತವೈ, ಮತ್ತೆ 7 ಅಬ್ದ ಕಾಲ ಏಕಪಾದೇನ ಈಗ ತತಸ್ತ್ವೇಕೇನ ಪಾದೇನ ಅಂತಿದೆ, ಹಿಂದೆ ಒಮ್ಮೆ ಇತ್ತು. ಅಂದ್ರೆ ಮೋಸ್ಟ್ಲಿ ಒಂದು ಎಡಗಾಲಿಂದ ಮತ್ತೆ ಬಲಗಾಲಿಂದ ಮಾಡಿದ್ಲು ಅನ್ಸುತ್ತೆ ಎಷ್ಟೋ ವರ್ಷ. ತಸ್ಥೌ ಪದ್ಮಾನಿ ಷಟ್ಚೈವ ಸಪ್ತಚೈವ ಚ ಪಾರ್ಥಿವ, ಎಷ್ಟದು ಮತ್ತೆ 6 ಅಬ್ದಗಳ 6 ಪದ್ಮ ವರ್ಷ ಕಾಲ, ಮತ್ತೆ 7 ಪದ್ಮಗಳ ಕಾಲ, ಪದ್ಮಾಯುತಂ 10,000 ಪದ್ಮ ವರ್ಷಗಳ ಕಾಲ ಬೇರೆ ಬೇರೆ ಕಡೆ ಮೃಗೈ ಸಹ ಚಚಾರ, ಪ್ರಾಣಿಗಳ ಜೊತೆಗೆ ಓಡಾಡ್ತಾ ಕಾಡಲ್ಲಿದ್ಲಂತೆ. ಪುನರ್ಗತ್ವಾ ತಥೋ ನಂದಾಂ ಪುಣ್ಯಾಂ ಶೀತಾಮಲೋದಕಾಂ ಅಪ್ಸು ವರ್ಷ ಸಹಸ್ರಾಣಿ ಸಪ್ತ ಚೈಕಂಚ ಚಾನಯತ್, ಗಂಗೆಯ ತೀರಕ್ಕೆ ಹೋದ್ಲು. ನಂದ ಪ್ರಯಾಗದ ಹತ್ತಿರ ಇರುವ ನಂದಾಕಿನಿ ಅಂತ ನದಿ, ಆ ತೀರದಲ್ಲಿ ಶೀತ ಅಮಲ ತೋಯದ ಉದಕ, ಶೀತ ಅಂದ್ರೆ ತಂಪಾದ, ಅಮಲ ಅಂದ್ರೆ ದೋಷವಿಲ್ಲದ ಆ ನೀರಿನ ಪುಣ್ಯ ಜಲದಲ್ಲಿ, ಆ ನೀರಿನ ಪುಣ್ಯ ಸ್ಥಳದಲ್ಲಿ ಆಕೆ ಅಲ್ಲಿಯೇ 7,000 ವರ್ಷಗಳ ಕಾಲವನ್ನ ಕಳೆದ್ಲು. ಅಲ್ಲೇ ಓಡಾಡ್ತಾ, ಬೇರೆ ಎಲ್ಲೂ ಹೋಗ್ಲಿಲ್ಲ. ಧಾರ ಇತ್ವಾತು ನಿಯಮಂ, ತುಂಬಾ ವ್ರತದಲ್ಲಿದ್ಲು. ಇರುದು ಅಂದ್ರೆ ಬೇಕಾಬಿಟ್ಟಿ ಏನೇನೋ ಇನ್ನುವುದಿಲ್ಲ, ನಿಯಮದಲ್ಲಿ ಇದ್ದುಕೊಂಡೇ ನಂದೆಯಲ್ಲಿ ಕಾಲವನ್ನ ಕಳೆದ್ಲು. ವೀತ ಕಲ್ಮಶ, ಮನಸ್ಸು ಮತ್ತಷ್ಟು ಸ್ವಚ್ಛವಾಯಿತು. ಹಾಗಾದ್ರೆ ಮೃತ್ಯುವಿನ ಇಂಟೆನ್ಷನ್ ಎಷ್ಟು ಸ್ವಚ್ಛ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಈ ತಪಸ್ಸಿನ ಹಿನ್ನೆಲೆಯನ್ನು ಹೇಳುದು. ನಾವು ಮೃತ್ಯುವನ್ನ ಬಾಯಿಗೆ ಬಂದಂಗೆ ಬೈತೇವೆ, ಚೂರು ಕರುಣೆ ಇಲ್ಲ, ಅಂತಕನ ದೂತರಿಗೆ ಕಿಂಚಿತ್ತು ಭಯವಿಲ್ಲ ಅಂತ. ಅದೇ ಹೇಳುದು ಬೇರೆ ಅರ್ಥದಲ್ಲಿ, ದಯವಿಲ್ಲ, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ. ಅಂದ್ರೆ ಮೃತ್ಯು ತನ್ನ ವ್ಯಕ್ತಿಗತವಾದ ಯಾವುದೋ ಒಂದು ಎಜೆಂಡಾವನ್ನು ನಡೆಸಲಿಕ್ಕೋಸ್ಕರ ಯಾರೇ ಒಬ್ಬನ ಪ್ರಾಣವನ್ನ ಕಿತ್ತೊಯ್ಯುವುದಲ್ಲ. ಅದು ಆ ಕೆಲಸ ಒಪ್ಪಿಸುವಾಗ ಎಷ್ಟು ಯೋಚನೆ ಮಾಡಿದೆ, ಎಷ್ಟು ಚತುರ್ಮುಖನ ಹತ್ರ ಬೇಡಿಕೊಂಡಿದೆ, ನಂಗೆ ಇಂಥ ಕೆಲಸ ಕೊಡಬೇಡ ಅಂತ. ಅಷ್ಟಾಗಿ ಆ ಸ್ಥಿತಿಯನ್ನ ಸಂಪಾದಿಸ್ಲಿಕ್ಕೋಸ್ಕರ ಎಷ್ಟೋ ಕೋಟಿ 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 ವರ್ಷಗಳ ಕಾಲ ತಪಸ್ಸು ಮಾಡಿದೆ. ಒಬ್ಬರ ಸಾವನ್ನ ಕಿತ್ತೊಗೆಯುವುದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅಂದ್ರೆ ಸಾವು ಕೊಡ್ಬೇಕು ಅಂದ್ರೆ ಅವನು ಅದರ ಹಿಂದೆ ಅಷ್ಟು ತಪಸ್ಸಿರ್ಬೇಕು ಅಂತ ಅರ್ಥ. ಈಗ ಯಾರೋ ಒಬ್ಬನನ್ನ ಕೊಲ್ತಾನೆ ಅಂದ್ರೆ ಅವನ ಈರ್ಷೆ ದೋಷ ಯಾಕೆ, ಇದಕ್ಕೆ ಯಾಕೆ ದೋಷ ಇಲ್ಲ ಅಂದ್ರೆ ಈ ಕಾರಣಕ್ಕೆ. ಮೃತ್ಯುವಿಗೆ ದೋಷ ಇಲ್ಲ, ನಮಗೆ ದೋಷ ಇದೆ. ಒಂದ್ ಸೊಳ್ಳೆ ಕೊಂದ್ರು ಅದರ ಹಿಂದೆ ದೋಷ ಇದೆ. ನಾವು ಕಾರಣ ಕೊಡ್ಬೋದು, ಅದು ಸೊಳ್ಳೆ ಕಚ್ಚತ್ತೆ, ರೋಗ ಬರ್ಬೋದು ಅಂತ 100 ಕಾರಣ ಕೊಡ್ಬೋದು. ಆದ್ರೆ ಅದರ ಹಿಂದೆ ಒಂದು ಸಣ್ಣ ಸಮಸ್ಯೆ ಅಂತೂ ಇದ್ದೇ ಇದೆ, ಅದು ಹಾಗೇ ಆಗುತ್ತೆ. ಯಾಕಂದ್ರೆ ನಮ್ಗೆ ನಾವು ಸುಖವಾಗಿರ್ಬೇಕು ಅನ್ನೋ ಆಸೆಯಿಂದ ಅದನ್ನು ಹೊಡೆದಾಕಿದ್ದು. ಆಮೇಲೆ ಹೇಳ್ಬೋದು ಇದಕ್ಕಿಂತ ಉತ್ತಮ ಜನ್ಮ ಬರ್ಲಿ ಅಂತ ಹೊಡೆದ್ವಿ ಅಂತ, ಈ ಜನ್ಮದಿಂದ ಅದನ್ನು ಬಿಡುಗಡೆ ಮಾಡಿದ್ವಿ ಅಂತ. ಆದ್ರೆ ಏನಂದ್ರು ಆ ಹೊತ್ತಿಗೆ ಹೊಡೆಯುವಾಗಿದ್ದದ್ದು ನಮ್ಮ ಸ್ವಾರ್ಥವೇ. ಆದ್ರೆ ಈ ಮೃತ್ಯುವಿಗೆ ಆ ಸ್ವಾರ್ಥ ಇಲ್ಲ, ವೀತ ಕಲ್ಮಶ, ಸ್ವಲ್ಪವೂ ದೋಷವಿಲ್ಲದ ಮನಸ್ಥಿತಿಯಲ್ಲಿ ನಿಂತ್ಲು. ಸಾಪೂರ್ವಂ ಕೌಶಿಕೀಂ ಪುಣ್ಯಾಂ ಜಗಾಮ ನಿಯಮೈಧಿತ, ಮತ್ತೆ ನಿಯಮದಲ್ಲಿ ಇದ್ದುಕೊಂಡು ಕೌಶಿಕಿ ನದಿಯಲ್ಲಿ ಕಾಲವನ್ನ ಕಳೆದ್ಲು. ಕೇವಲ ವಾಯು ಆಹಾರ, ಗಾಳಿಯನ್ನೇ ಆಹಾರವಾಗಿಟ್ಟುಕೊಂಡು, ಕೆಲವೊಮ್ಮೆ ಜಲವನ್ನೇ ಆಹಾರವನ್ನು ಇಟ್ಟುಕೊಂಡು ಮತ್ತೆ ಮತ್ತೆ ತಪಸ್ಸನ್ನ ಮಾಡಿದ್ಲು. ಸಪ್ತಗಂಗಾಸು, ಸಪ್ತಗಂಗಾ ಅಂತ ಕರೀತಾರೆ, ಸಪ್ತಗಂಗೆಯಲ್ಲಿಯೂ ಕೂಡ ಆಕೆ ತಪಸ್ಸನ್ನ ಮಾಡಿದ್ಲು. ತಪೋಭಿರ್ ವಿಶೇಷೈ ಬಹುಭಿ ಕರ್ಷಯೇ ದೇಹಮಾತ್ಮನಃ, ಷಟ್ಪ್ರಯಾಗ ಮತ್ತು ಪ್ರಯಾಗ. ತಥೋ ಗತ್ವಾತು ಗಂಗಾಂ ಮಹಾಮೇರುಂಚ ಕೇವಲಂ, ಮೇಲೆ ಮಹಾಮೇರುವಿಗೆ ಹೋದ್ಲು, ಗಂಗೆಯ ಉತ್ಪತ್ತಿ ಜಾಗಕ್ಕೆ ಹೋದ್ಲು, ಅಲ್ಲೂ ಎಷ್ಟೋ ಕಾಲ ಕಳೆದ್ಲು. ತಸ್ಥೌ ಚಾಶ್ಮೇವ ನಿಶ್ಚೇಷ್ಟ, ಇನ್ನು ಕೆಲವು ಕಾಲ ಅಲುಗಾಡದೆ ನಿಂತಂತೆ ಎಷ್ಟೋ ವರ್ಷಗಳ ಕಾಲ, ಕಣ್ಣಿನ ರೆಪ್ಪೆಯೂ ಅಲ್ಲಾಡಿಸದೆ
ಮೈಕೈಯನ್ನ ಸೊಳ್ಳೆ ಕಚ್ಚಿತು ಅಂತ ಪಟ್ ಅಂತ ಹೊಡಿಲಿಕ್ಕಿಲ್ಲ, ಕಚ್ಚಿದ್ರು ಕಚ್ಚಿಸ್ಕೊತಾ ಇರ್ಬೇಕು. ನಿಶ್ಚೇಷ್ಟವಾಗಿರುವುದು ಬಹಳ ಕಷ್ಟ. ಬೇರೆ ನಿಮ್ಗೆ ಏನಾದ್ರೂ ಕಾಲ ಆದ್ರೂ ಹೀಗೆ ಅಲ್ಲಾಡ್ತಾ ಇರುತ್ತೆ, ಏನಾದ್ರೂ ಒಂದು ಕೂತ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅಯ್ಯೋ ಅಂತ ಮತ್ತೆ ಹೇಳ್ತೇವೆ, ಕೂಡ್ತೇವೆ, ಬೆನ್ಬಾಗ್ತೇವೆ, ಆಚೆ ಹೋಗ್ತೇವೆ, ಈಚೆ ಹೋಗ್ತೇವೆ, ಪೊಸಿಷನ್ ಚೇಂಜ್ ಮಾಡ್ತೇವೆ. ನಿಶ್ಚೇಷ್ಟ ಅದೇ ಹೇಗೆ ಕಲ್ಲಿನಂತೆ. ಅಶ್ಮೇವ ಕಾಷ್ಠಮೌನ ಅಂತ ವ್ರತ ಇದೆ ಒಂದು. ಕಾಷ್ಠಮೌನ ಅಂದ್ರೆ ಯಾವ ವಿಷಯ ಅಂದ್ರೆ ಓಡಾಡ್ತಾರೆ, ಮೌನ ಕಾಷ್ಠದಂತೆ ಅಂತ. ಕಾಷ್ಠ ಅಂದ್ರೆ ಈಗ ನಮ್ಮಲ್ಲಿ ಕೆಲವೊಮ್ಮೆ ಮೌನ ಎಲ್ಲ ಊಕಾರದಲ್ಲಿ ಮುಗಿದೋಗುತ್ತೆ, ಅದೂ ಆಡ್ಲಿಕ್ಕಿಲ್ಲ, ಅನ್ಲಿಕ್ಕೂ ಇಲ್ಲ, ಕಣ್ಣು ಆಡಿಸ್ಲಿಕ್ಕೂ ಇಲ್ಲ, ಕೈ ತೋರಿಸ್ಲಿಕ್ಕೂ ಇಲ್ಲ. ತನ್ನ ಕೆಲಸ ಆಯ್ತು ಆಯ್ತು, ಅಲ್ಲಿ ತನಗೆ ಹೊತ್ತಿಗೆ ಅದನ್ನ ಯಾರಾದ್ರೂ ತಿಳಿದು ತಂದು ಕೊಟ್ರೆ ಉಂಟು, ಊಟ ಹಾಕಿದ್ರೆ ಉಂಟು, ಇಲ್ಲ ಅಂದ್ರೆ ಊಟ ಅನ್ಲಿಕ್ಕೂ ಇಲ್ಲ. ವಿದ್ಯಾಮಾನ್ಯರು ಮಾಡಿದ್ರು, ಬದ್ರಿಯಲ್ಲಿ ಕೂತು ಆ ರೀತಿಯ ಅತ್ಯಂತ ನಿಷ್ಠವಾದ, ಅಂದ್ರೆ ಮಧ್ವಾಚಾರ್ಯರು ಮಾಡಿದ್ರು ಅಂತ ನಾವು ಕೇಳುದು. ಅದಾದ್ಮೇಲೆ ವಿದ್ಯಾಮಾನ್ಯರು ಆ ವ್ರತವನ್ನ ಆಚರಿಸಿದ್ರು ಅಂತ. ಅಂದ್ರೆ ಆ ರೀತಿ ಕಲ್ಲಿನಂತೆ ಅಥವಾ ಕಟ್ಟಿಗೆಯಂತೆ, ಕಾಷ್ಠ ಅಂದ್ರೆ ಕಟ್ಟಿಗೆಯಂತೆ ಅಂದ್ರೆ ಅವ್ರು ತಂದು ಸ್ನಾನಕ್ಕೆ ವ್ಯವಸ್ಥೆ ಮಾಡಿ ಅವ್ರು ತಂದು ಹಾಕಿದ್ರೆ ಸ್ನಾನ ಉಂಟು, ಇಲ್ಲಾಂದ್ರೆ ಸ್ನಾನ ಇಲ್ಲ. ಕೂತೇ ಇರ್ಬೇಕು, ಕಾಯ್ತಾ ಕೂತಿರ್ಬೇಕು ಅಷ್ಟೇ. ಅವ್ರು ಬಂದು ಹಾಕಿದ್ರೆ ಉಂಟು. ಜಪಕ್ಕೆ ಕೂತ್ರು, ಕೌಪಿನ ಬಂತು ಹಾಕೊಂಡು, ಇಲ್ಲ ಅಂದ್ರೆ ಇಲ್ಲ. ನೀರ್ ತಂದು ಕೊಟ್ರು, ಜಪ ಮಾಡಿದ್ರು ಉಂಟು. ಆಮೇಲೆ ಪುಷ್ಪ ಬಂತು, ಗಂಧ ಬಂತು, ತೀರ್ಥ ಬಂತು, ಎಲ್ಲ ವ್ಯವಸ್ಥೆ ಆಯ್ತು ಅಂದ್ರೆ ಮಾಡುದು ಮುಂದೆ. ಇಲ್ಲಾಂದ್ರೆ ಕೇಳಲಿಕ್ಕೆ ಇಲ್ಲ, ಏನನ್ನು ಕೇಳಲಿಕ್ಕಿಲ್ಲ. ಹಾಗೆ ಅಂದ್ರೆ ಶಿಷ್ಯ ಎಷ್ಟು ದೊಡ್ಡ ಪುಣ್ಯವಂತ, ಅವರ ಮನಸ್ಸಿನ ಇಚ್ಛೆಯನ್ನು ಅರ್ಥ ಮಾಡಿಕೊಂಡು ಒಂದು ಕ್ಷಣವೂ ಅವರಿಗೆ ಬೇಕಿರುವ ವಿಷಯದಲ್ಲಿ ಅವರು ಕಾಯುವ ಹಾಗೆ ಮಾಡದೆ ಅವರನ್ನು ನೋಡಿಕೊಳ್ಳುವುದುಂಟಲ್ಲ, ಅವನು ದೊಡ್ಡ ಭಾಗ್ಯವಂತ. ಅವನ ಜೀವನದ ಹಾಗೊಬ್ಬ ವ್ರತ ಮಾಡುವವನಿಗೆ ತನ್ನ ಬದುಕನ್ನ ಸಮರ್ಪಿಸ್ತಾನೆ ಅಂದ್ರೆ ಅವನು ಮತ್ತೆ ಬೇರೆ ತಪಸ್ಸು ಮಾಡಬೇಕಾಗಿಲ್ಲ. ಅವರ ನಿಷ್ಠೆಯ ಅನುಷ್ಠಾನಕ್ಕೆ ಬೇಕಿರುವ ಅನುಕೂಲವನ್ನು ಮಾಡಿಕೊಡುವುದೇ ಅವನ ಜೀವನದ ದೊಡ್ಡ ತಪಸ್ಸು. ಸಾರ್ಥಕ ಅಷ್ಟೆ. ಹಾಗೆ ಅವಳು ಅಶ್ಮ ಇವ ಕಲ್ಲಿನಂತೆ, ಕೊರಡಿನಂತೆ ನಿಂತ್ಲು. ಹೇಗೆ? ಪ್ರಾಣಾಯಾಮ ಪರಾಯಣ, ಕೇವಲ ಉಸಿರಾಟದ ಮಾತ್ರ ಚಟುವಟಿಕೆ, ಬೇರೆ ಯಾವ ಚಟುವಟಿಕೆಯೂ ಇಲ್ಲ. ಪುನರ್ಹಿಮವತೋ ಮೂರ್ಧ್ನಿ ಯತ್ರ ದೇವಾ ಪುರಾಜಯನ್ ತತ್ರಾಂಗುಷ್ಠೇನ ಸಾತಸ್ಥೌ ನಿಖರ್ವಂ ತತ್ರ ಪರಮಯ ಶುಭ. ಆ ಹಿಮವ ತಪ್ಪಲಿನ ತುದಿಯಲ್ಲಿ ನಡುಗುವ ಚಳಿಯ ಮಧ್ಯದಲ್ಲಿ ದೇವತೆಗಳು ಎಲ್ಲಿ ಯಾಗವನ್ನ ನಿಷ್ಠೆಯಿಂದ ಮಾಡಿದ್ರೋ ಆ ಜಾಗದಲ್ಲಿ ಅಂಗುಷ್ಠೇನ, ಹೆಬ್ಬೆರಳಿನ ತುದಿಯಲ್ಲಿ ನಿಂತ್ಲಂತೆ. ದೇಹದ ಬೇರೆ ಎಲ್ಲ ಅಂಗಗಳನ್ನ ತೇಲಿ ಬರೀ ಹೆಬ್ಬೆರಳಿನ ತುದಿ ಮಾತ್ರ ನೆಲಕ್ಕಿಟ್ಟು ಬ್ಯಾಲೆನ್ಸ್ ಮಾಡಬೇಕು. ಅದೆಷ್ಟು? ನಿಖರ್ವ ವರ್ಷ ಸಹಸ್ರ ಪರ್ಯಂತ, ಅಷ್ಟು ದೀರ್ಘಕಾಲದ ತಪಸ್ಸನ್ನ ಮಾಡಿದ್ಲು. ಮತ್ತೆ ಪರಮಯ ಶುಭ, ಬೇಜಾರು ಮಾಡ್ಕೊಂಡು ಯಾವಾಗಪ್ಪ ಮುಗಿಯತ್ತೆ ಚಾತುರ್ಮಾಸ್ಯ, ನಾಲಿಗೆಲ್ಲ ದಡ್ಗಟ್ಟು ಹೋಗ್ಬಿಟ್ಟಿದೆ ಅಂತ ಬೈಕೊಂಡಲ್ಲ. ಅಕರ್ಷಯತ್ ಸ್ವಕಂ ದೇಹಂ ನಿಯಮೈರ್ ಮಾನಸ ಪ್ರಿಯೈ ಅನನ್ಯ ದೇವತಾ ನಿತ್ಯಂ ದೃಢಭಕ್ತ ಪಿತಾಮಹೇ. ಆದ್ರೆ ಪಿತಾಮಹನಲ್ಲಿ ಒಂದು ಕಿಂಚಿತ್ತು ಬೇಸರ, ನನಗಿಂತ ಕೆಲಸ ಹಾಕಿದ್ರು ಅಂತ ಬರ್ಲಿಲ್ಲ ಅವಳು ಮನಸ್ಸಿನಲ್ಲಿ. ಸ್ವಕಂ ದೇಹಂ, ತನ್ನ ದೇಹವನ್ನು ದಂಡಿಸಿದ್ಲು, ಅನನ್ಯವಾಗಿ ದಂಡಿಸಿದ್ಲು. ದೇವರನ್ನು ಹೊರತುಪಡಿಸಿ ಇನ್ಯಾರನ್ನೂ ಕೂಡ ಆಕೆ ಮನಸ್ಸಿನಲ್ಲಿ ಚಿಂತಿಸ್ಲಿಲ್ಲ. ಆ ನಂತರ ಅಂದ್ರೆ ಚತುರ್ಮುಖನಲ್ಲಿರುವ ಭಗವಂತನನ್ನು ಅನುಸಂಧಾನ ಮಾಡಿದ್ಲು ಅಂತ ಅರ್ಥ. ಚತುರ್ಮುಖನಿಗೆ ತುಂಬಾ ಸಂತೋಷ ಆಯ್ತು. ಏನಿದು ನಿಷ್ಠೆ ಈ ಹೆಣ್ಮಗಳದ್ದು, ಅಂದ್ರೆ ಅವಳು ಕೇಳಿಕೊಂಡ ಆ ಪ್ರಾರ್ಥನೆ ಮತ್ತು ಆಕೆಯ ನಿಷ್ಠೆ ಸಾಧನೆ ಎಲ್ಲವನ್ನು ಗಮನಿಸಿ ಬಂದ, ಪ್ರತ್ಯಕ್ಷನಾಗಿ ಬಂದ. ತತಸ್ತಾಮ ಬ್ರವೀತ್ ಪ್ರೀತಃ ಲೋಕಾನಾಂ ಪ್ರಭವೋ ವ್ಯಯ, ಲೋಕಗಳ ಸೃಷ್ಟಿಗೆ ಕಾರಣನಾದ ಆದ್ರೆ ಯಾವುದೇ ವಿಕಾರವಿಲ್ಲದೆ ಪ್ರತಿಯೊಂದು ಕೆಲಸವನ್ನು ನಿಷ್ಠೆಯಿಂದ ಮಾಡುವ ಚತುರ್ಮುಖ ಅವಳನ್ನ ಎದುರಾಗಿ ಬಂದು ಮಾತನಾಡಿದ. ಸೌಮ್ಯೇನ ಮನಸಾ ರಾಜನ್ ಪ್ರೀತ ಮನಸ್ತದಾ, ಸೌಮ್ಯವಾದ ಮನಸ್ಸಿನಿಂದ ಅತ್ಯಂತ ಪ್ರಿಯವಾದ ಮಾತುಗಳಿಂದ ಆಕೆಯನ್ನ ಪ್ರತಿನಿಧಿಸಿ ಮಾತನಾಡಿದ. ಮೃತ್ಯೋ ಕಿಮಿದಮತ್ಯಂತಂ ತಪಾಂಸಿ ಶರಸೀಚಿಹ ತಥೋ ಬ್ರವೀತ್ ಪುನರ್ ಮೃತ್ಯು ಭಗವಂತಂ ಪಿತಾಮಹಂ. ಏನಪ್ಪ ತಪಸ್ಸಿನ ಉದ್ದೇಶ? ಇಷ್ಟು ದೀರ್ಘವಾದ ತೀವ್ರವಾದ ಅತ್ಯಂತ ಮನಸ್ಸಿಗೆ ಹಿತವಾಗುವ ರೀತಿಯ ತಪಸ್ಸನ್ನು ಮಾಡ್ತಾ ಇದ್ದಿ. ನಾಹಂ ಹನ್ಯಾಂ ಪ್ರಜಾದೇವ ಸ್ವಸ್ಥಾಶ್ಚಾಕ್ರೋಶತಿಸ್ತಥಾ. ನಾಹಂ ಹನ್ಯಾಂ ಪ್ರಜಾ,
ಪ್ರಜೆಗಳನ್ನು ನಾನು ಕೊಲ್ಲಲಾರೆ. ಏತದಿಚ್ಛಾಮಿ ತ್ವತ್ತಃ ವರಮೇನಂ ಪ್ರಭೋ, ಇಂಥ ವರವನ್ನು ಬಯಸ್ತೇನೆ. ನನಗೆ ವರ ಬೇಕು ಅಂದ್ರೆ ಇದನ್ನೇ ಕೇಳುದು ನಾನು. ಅಧರ್ಮ, ಈ ವರ ಯಾಕೆ ಅಂದ್ರೆ ಅಧರ್ಮ ಭಯ ಭೀತ ಅಸ್ಮಿ ತಥೋಹಂ ತಪ ಆಸ್ಥಿತ. ನಾನು ತಪಸ್ಸಲ್ಲಿ ಯಾಕಿದ್ದೇನೆ ಅಂದ್ರೆ ಅಧರ್ಮದ ಭಯದಿಂದ ಆಸ್ಥಿತ. ಪರ್ಮಿಷನ್ ಕೊಟ್ಟು ಹೇಳಿದ್ರು ಅಧರ್ಮದ ಭಯ ಕಾಡುತ್ತೆ. ಇವ್ರು ಪರ್ಮಿಷನ್ ಇಲ್ಲದೆ, ಧರ್ಮದ ಭಯವೇ ಇಲ್ಲದೆ ಎಲ್ಲರನ್ನು ಕೊಚ್ಚಿ ಪದಾರ್ಥಗಳನ್ನ ಕತ್ತರಿಸಿದ ಹಾಗೆ ಡಬ್ಬಿಯಲ್ಲಿ ತುಂಬಿಟ್ಟೆ, ಫ್ರಿಜ್ಜಲ್ಲಿ ತುಂಬಿಟ್ಟೆ, ಏನೇನು ಮಾಡ್ತಾರಲ್ಲ, ಎಷ್ಟು ದೂರ ಇರ್ತಾರೆ ಅಂತ ಅನ್ಸುತ್ತೆ ಧರ್ಮದಿಂದ. ಅಂದ್ರೆ ಧರ್ಮದ ಮನಸ್ಸಾಕ್ಷಿಯೇ ಇಲ್ಲದ ಸ್ಥಿತಿಯಲ್ಲಿ ಮನುಷ್ಯನನ್ನ ಇವತ್ತಿನ ವಾತಾವರಣ ತಯಾರು ಮಾಡ್ತಾ ಇದೆ ಅಂದ್ರೆ ನಾವು ಏನ್ ಬದುಕ್ತಾ ಇದ್ದೇವೆ, ಯಾವ ನೆಲೆಯಲ್ಲಿ ಬದುಕ್ತಾ ಇದ್ದೇವೆ ಅನ್ನುವ ಪ್ರಶ್ನೆ ಬರುತ್ತೆ ಈ ಚಿಂತನೆಗಳನ್ನು ನೋಡಿದ್ರೆ. ಅಂದ್ರೆ ಈ ಚಿಂತನೆ ನಮ್ಗೆ ಕಿವಿಗೆ ಬಿದ್ರೆ ಸಾವಿನ ಕುರಿತಾದ ನಮ್ಮ ಎಚ್ಚರಿಕೆ ಎಷ್ಟಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ, ಸಾವಿನ ಬಗ್ಗೆ ನಾವು ಆಸೆ ಪಡುವುದು ತಪ್ಪು. ಆಜ್ಞೆ ಕೊಟ್ಟರು ಕೂಡ ಕೋಟಿಗಟ್ಲೆ ತಪಸ್ಸು ಮಾಡಿದವಳು ಇವಳು. ನಮ್ಗೆ ಮನಸ್ಸಿನಲ್ಲಿ ಸತ್ತೋದ್ರೆ ಚೆನ್ನಾಗಿತ್ತು, ಯಾಕೆ ಬಂದು ಉಪದ್ರ ಮಾಡ್ತಾರೆ ಅಂತ ಬೈಕೋತಾ ಇರ್ತೇವೆ ಎಲ್ಲದಕ್ಕೂ. ಭೀತಾಯಾಸ್ತು ಮಹಾಭಾಗ ಪ್ರಯಚ್ಛಮ ಭಯ ಅಭಯಂ ಅವ್ಯಯ. ನನಗೆ ಅಭಯ ಕೊಡು, ನನಗೆ ಭಯ ಹುಟ್ಟಿದೆ, ನನಗೆ ಕಾಡ್ತಾ ಇದೆ. ಈ ಮ್ಯಾಕ್ಬೆತ್ ಇದ್ದು ಒಂದು ನಾಟಕದಲ್ಲಿ ಶೇಕ್ಸ್ಪಿಯರ್ದು, ಅವಳಿಗೆ ಯಾವಾಗ ಕೈ ನೋಡಿದ್ರು ನೆತ್ತರಿನ ಹಾಗೆ ಕಾಣಿಸ್ತಾ ಇರುತ್ತೆ. ಅಂದ್ರೆ ಒಂದು ಸೂಚನೆ ಅದು, ತಾನು ಮಾಡಿದ ಕೊಲೆಯ ಬಗ್ಗೆ. ಎಷ್ಟು ಕೈ ತೊಳಿತಾಳೆ, ಎಷ್ಟು ನೋಡಿದ್ರು ನೆತ್ತರು ಕಾಣಿಸ್ತಾ ಇರುತ್ತೆ. ಅಂದ್ರೆ ಆ ಒಳಗಿನಿಂದ ತಾನು ಮಾಡಿದ ತಪ್ಪಿನ ಒಂದು ನೋವು ಆ ಕೈಯಲ್ಲಿ ನೆತ್ತರಾಗಿ ಕಾಣಿಸ್ತಾ ಇದೆ ಅಂತ ಅನ್ನುವ ಚಿತ್ರಣ ತುಂಬಾ ಚೆನ್ನಾಗಿದೆ ಅದು. ಅಂದ್ರೆ ಒಂಥರ ಈ ಚಿತ್ರಣ ಅಲ್ಲಿ ಹಾಗೆ ಕಾಣುತ್ತೆ. ಆರ್ತಾಚಾನಾಗಸಿ ನಾರಿ ಯಾಚಾಮಿ ತವ ಮೇ ಗತಿ ತಾಮಬ್ರವೀತ್ ತಥೋ ದೇವ ಭೂತಭವ್ಯ ಭವಿಷ್ಯವಿತ್. ನಾನು ವ್ಯಾಸರು ಕತೆ ಹೇಳಿದ್ರೆ ಎಲ್ಲಿದ್ರು ಅದು ಇರುತ್ತೆ ಅಂತ ಅನ್ನೋದಕ್ಕೆ. ಆಗ ರಕ್ತ ವಸನ, ರಕ್ತ ಲೋಚನ ಅಂತೆಲ್ಲ ಬಂತಲ್ಲ, ಅಂದ್ರೆ ಅವಳ ಮೈಯೆಲ್ಲ ರಕ್ತ ಅಂದ್ರೆ ಅವಳಿಗೆ ಅದೊಂದು ನಿರಂತರ ಕಾಡ್ತಾ ಇರುತ್ತೆ ಆ ಭಯ ಅನ್ನೋದು. ಹಾಗಾಗಿ ತುಂಬಾ ವ್ಯಥಿತಳಾಗಿ, ದೀನಳಾಗಿ, ಅನಾಗಸಿ, ಒಂದೇ ಒಂದು ಅನ್ಯಾಯದ ಯೋಚನೆಯನ್ನು ಆಗಸ್ ಅಂದ್ರೆ ಪಾಪ, ಅನಾಗಸಿ ಅಂದ್ರೆ ಪಾಪ ಮಾಡದವಳು, ಎಂದೂ ಪಾಪದ ಚಿಂತೆಯನ್ನು ನಡೆಸದವಳು. ಯಾವಾಗ ಹಿಂದೆಯೂ ಮುಂದೆಯೂ ಎಂದೂ ಕೂಡ ಚಿಂತೆಯೂ ಬರದವಳು. ಯಾಚಾಮಿ, ನಿನ್ನನ್ನ ಕೇಳ್ಕೊಳ್ತಾ ಇದ್ದೇನೆ ಅಂದಾಗ ಮೂರೂ ಕಾಲವನ್ನ ಬಲ್ಲ ಚತುರ್ಮುಖ ಅವಳನ್ನ ಧೈರ್ಯವಾಗಿ ಮತ್ತೆ ಮೈದಡವಿ ಹೇಳ್ತಾನೆ. ಅಧರ್ಮೋ ನಾಸ್ತಿ ಮೇ ಮೃತ್ಯೋ ಸಂಹರಂತ್ಯ ಇಮಾ ಪ್ರಜಾ. ನಿನಗೇನು ಭಯ? ಅಧರ್ಮ ಅಂತ ತಾನೆ, ಅಧರ್ಮದ ಭಯ ಇಲ್ಲ ಅಂತ ನಾನ್ ನಿನಗೆ, ಧರ್ಮ ಎರಡನ್ನೂ ಜಗತ್ತಿನಲ್ಲಿ ತಂದಿಟ್ಟವ ನಾನೇ. ನಾನ್ ನಿನಗೆ ಹೇಳ್ತಾ ಇದ್ದೇನೆ, ಅಧರ್ಮದ ಭಯ ನಿನಗೆ ಬೇಡ. ಅಧರ್ಮೋ ನಾಸ್ತಿತೇ ಮೃತ್ಯೋ, ನಿನ್ನ ಹೆಸರೇ ಮೃತ್ಯು. ಸರ್ಪಕ್ಕೆ ಕಚ್ಚಿದ್ರೆ ಪಾಪ ಇಲ್ಲ, ಯಾಕೆಂದ್ರೆ ಅದು ಸರ್ಪ, ಅದರ ಹುಟ್ಟಿನೊಂದಿಗೆನೆ ಪಡೆದ ವಿಷ, ಅದಕ್ಕೆ ದೋಷ ಇಲ್ಲ. ನೀನದನ್ನ ಸ್ವೀಕರಿಸಿ ಇಂಜೆಕ್ಟ್ ಮಾಡಿದ್ರೆ ನಿನಗೆ 1000 ವರ್ಷ ಮತ್ತೆ ಅಂತ ಒಳ್ಳೆಯ ಬದುಕು ಸಿಗಲ್ಲ. ಯಾಕೆಂದ್ರೆ ಅದು ನೀನ್ ಅನ್ಬೋದು, ಅದರಿಂದ ನಾನು ಸುಮ್ನೆ ಕಚ್ಚಿದ್ದು, ಅದಕ್ಕೆ ಶಿಕ್ಷೆ ಇಲ್ಲ, ನನಗೆ ಯಾಕೆ ಶಿಕ್ಷೆ ಅಂದ್ರೆ ಅದು ಹುಟ್ಟಿದ್ದೇ ತನ್ನ ರಕ್ಷಣೆಗೋಸ್ಕರ ವಿಷವನ್ನ ಚೆಲ್ಲಿಕ್ಕೆ. ನೀನು ಅದನ್ನು ದುರುಪಯೋಗ ಮಾಡಿಕೊಂಡದ್ರಿಂದ ನಿನ್ನ ಬುದ್ಧಿ ಕೆಟ್ಟದ್ದು, ಅದರ ಬುದ್ಧಿ ಹಾಳಿಲ್ಲ, ಅದು ತನ್ನ ರಕ್ಷಣೆಗೋಸ್ಕರ ಮಾಡ್ಕೊಳ್ಳುತ್ತಷ್ಟೆ. ಹಾಗಾಗಿ ನಿನಗೆ ಸಂಹಾರ ಮಾಡುವ ನಿನಗೆ ದೋಷವಿಲ್ಲ. ಮಯಾ ಚೋಕ್ತಂ ವೃಷಾ ಭದ್ರೇ ಭವಿತಾ ನ ಕಥಂಚನ. ನಾನು ಹಿಂದೆ ಅವತ್ತು ನಿನಗೆ ಏನ್ ಹೇಳಿದ್ನೋ ಅದನ್ನೇ ಇವತ್ತು ಹೇಳ್ತೇನೆ. ನಿನಗೆ ಭಯ ಬೇಡ, ನಿನಗೆ ದುಃಖ ಬೇಡ. ಅದೆಲ್ಲ ಬಟ್ಟೆ ಒಂದಕ್ಕೆ ಹಾಕಿ ತಗೋ ಪುಟ್ಟ, ಆ ಬಟ್ಟೆ ಎಲ್ಲ ಒಂದಕ್ಕೆ ಹಾಕಿ ತಗೋ. ತಡಿಲಿಕ್ಕಾಗಲ್ಲ ಅಂತ. ನಮೃಷಾ ಭದ್ರೇ ಭವತಿ. ನಾನು ಹೇಳಿದ ಮಾತು ಎಂದೂ ಕೂಡ ಸುಳ್ಳಾಗದು, ನಾನಾಡಿದ ಮಾತು ಎಂದೂ ಕೂಡ ವ್ಯರ್ಥವಾಗದು. ಯಾಕೆಂದ್ರೆ ನಮೇ ಹೃಷಿಕಾಣಿ ಪತಂತ್ಯ ಸತ್ಪಥೆ ಅಂತ ಚತುರ್ಮುಖ ಹೇಳುದು. ಚತುರ್ಮುಖನ ಮಾತು ಎಂದೂ ಸುಳ್ಳಾಗುವುದಿಲ್ಲ, ಚತುರ್ಮುಖನ ಆಲೋಚನೆ ಎಂದೂ ತಪ್ಪಾಗುವುದಿಲ್ಲ. ಏನ್ ಮಾಡಿದ್ರು ಅದು ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಇರುತ್ತೆ ಅಂತ ನಿಯಮ. ಹಾಗಾಗಿ
ಅಂತಹ ನಿಯಮವನ್ನ ನಾನು ನಿನಗೆ ಅವತ್ತೇ ಹೇಳಿದ್ದೇನೆ, ಇವತ್ತು ಅದನ್ನೇ ಹೇಳ್ತೇನೆ. ಇನ್ನು 10,000 ಕೋಟಿ ವರ್ಷ ದಾಟಿ ನೀನು ಮತ್ತೆ ಬಂದ್ರು ಇದೇ ಮಾತನ್ನು ನಿನಗೆ ನಾನು ಹೇಳ್ತೇನೆ. ಭವಿತಾನ ಕಥಂಚನ, ಕಥಂಚನ ನ ಭವಿತಾ, ಇದು ಬಿಟ್ಟು ಬೇರೆ ರೀತಿ ಆಗುವುದು ಸಾಧ್ಯವೇ ಇಲ್ಲ. ತಸ್ಮಾತ್ ಸಂಹರ ಕಲ್ಯಾಣಿ ಪ್ರಜಾ ಸರ್ವಾ ಚತುರ್ವಿಧಾ, 4 ವಿಧದ ಪ್ರಜೆಗಳನ್ನು ಕೂಡ ನೀನು ಸಂಹಾರ ಮಾಡಲೇಬೇಕು, ಅದು ನಿನ್ನ ಕರ್ತವ್ಯ. ಧರ್ಮ ಸನಾತನಶ್ಚತ್ವಾಂ ಸರ್ವಥಾ ಪಾವಯಿಷ್ಯತಿ, ಮತ್ತೆ ನೀನು ಮಾಡಿದ ಧರ್ಮವೇ ಆದ್ರಿಂದಾಗಿ ಆ ಸನಾತನ ಧರ್ಮ, ಹುಟ್ಟಿದವನಿಗೆ ಸಾವಿದ್ದೇ ಇದೆ ಅನ್ನುವ ನಿಯಮ, ಅದು ಧರ್ಮ. ಆ ಧರ್ಮ ನಿನ್ನನ್ನ ಪಾವಯಿಷ್ಯತಿ, ನಿನ್ನನ್ನ ಪವಿತ್ರೀಕರಿಸುತ್ತೆ. ಯಾಕೆಂದ್ರೆ ನೀನು ಮಾಡುವ ಕೆಲಸ ಲೋಕದ ನಿಯಮವನ್ನು ಪಾಲಿಸ್ತಾ ಇದ್ದೀಯಷ್ಟೇ. ಮೇಲೆ ಹತ್ತಿದವನು ಇಳಿಲೇಬೇಕು, ಇಳಿದವನು ಮತ್ತೆ ಹತ್ತುತ್ತಾನೆ. ಈ ಹತ್ತುದು ಇಳಿಯುವುದು ಅನ್ನೋದೇ ಒಂದು ದೋಷ ಅಂದ್ಬಿಟ್ರೆ ಎಷ್ಟೆಲ್ಲ ಹತ್ತುದು ಎಷ್ಟೆಲ್ಲ ಇಳಿದು, ಇಳಿಬೇಕಂದ್ರೆ ಇಳಿಬೇಕಾಗುತ್ತೆ, ಹತ್ತಬೇಕಂದ್ರೆ ಹತ್ತಬೇಕಾಗುತ್ತೆ. ಅದನ್ನು ದೋಷ ಅಂತ ಪರಿಗಣನೆ ಮಾಡುವ ಹಾಗಿಲ್ಲ. ಲೋಕಪಾಲೋ ಯಮಶ್ಚೈವ ಸಹಾಯ ವ್ಯಾಧಯಶ್ಚತೆ, ನೀನು ಒಬ್ಳೆ ಮಾಡುವುದಲ್ಲ, ಲೋಕಪಾಲನಾದ ಯಮ ನಿನಗೆ ಸಹಾಯ ಮಾಡುತ್ತಾನೆ. ಸಹಾಯ ವ್ಯಾಧಯಶ್ಚತೆ, ನಿನಗೆ ವ್ಯಾಧಿಗಳು ಸಹಾಯ ಮಾಡ್ತವೆ. ವ್ಯಾಧಿಗಳು ಯಾವುದು ಅಂತ ಮುಂದೆ ಹೇಳ್ತಾರೆ. ಅಹಂತು ವಿಬುಧಾಶ್ಚೈವ ಪುನರ್ದಾಸ್ಯಾಮತೆ ವರಂ ಯಥಾ ತ್ವಮೇನ ಸಾ ಮುಕ್ತ ವಿರಜಾ ಖ್ಯಾತಿ ಮೇಷ್ಯಸಿ, ನಿನಗೆ ಒಂದು ಸಣ್ಣ ಪಾಪದ ಲೇಷವೂ ಕೂಡ ಅಂಟುವುದಿಲ್ಲ. ನಿನಗೆ ವ್ಯಾಧಿಗಳು ಸಹಾಯ ಮಾಡ್ತವೆ, ಯಮನು ಕೂಡ ಜೊತೆಗಿರ್ತಾನೆ. ದೇವತೆಗಳು ನಾವು ಎಲ್ಲರೂ ಸೇರಿಕೊಂಡು ನಿನಗೆ ಏನು ವರ ಕೊಡ್ತೇವೆ ಅಂದ್ರೆ ವಿರಜಾ, ನೀನು ಸಣ್ಣ ದೋಷವನ್ನು ಕೂಡ ಅಂಟಿಸಿಕೊಳ್ಳದವಳು, ನೀನು ಸುಖವನ್ನೇ ಹೊಂದುತ್ತೀ ಹೊರತು ಈ ಕೆಲಸಕ್ಕಾಗಿ ಅಧರ್ಮ ಆಯಿತು ಅಂತನ್ನುವ ಪಾಪ ನಿನಗೆ ಒದಗುವುದಿಲ್ಲ. ನಾರದ ಉವಾಚ, ನಾರದರು ಹೇಳ್ತಾರೆ ಅಕಂಪನಿಗೆ. ಅಕಂಪ ತನ್ನ ರಕ್ಷಣೆಗೆ ಅಂತ ಬಂದ ಮಗ ಹರಿಯನ್ನ ಕಳ್ಕೊಂಡ ವ್ಯಥೆಯಲ್ಲಿ ಮೃತ್ಯುವಿನ ಸ್ವರೂಪವನ್ನು ಕೇಳಿದ್ದಕ್ಕೆ ಇಷ್ಟು ನಾರದರು ಉತ್ತರ ಕೊಟ್ಟದ್ದು. ಸೈವ ಮುಕ್ತ ಮಹಾರಾಜ ಕೃತಾಂಜಲಿ ಹೃದಂ ವಿಭುಂ ಪುನರೇವ ಬ್ರವೀದ್ವಾಕ್ಯಂ ಪ್ರಸಾದ್ಯ ಶಿರಸಾ ತದಾ ಯದ್ಯೇವ ಮೇ ತತ್ ಕರ್ತವ್ಯಂ ಧರ್ಮತೋ ನಾಸ್ತ್ಯತೋ ಭಯಂ ತವಾಜ್ಞಾ ಮೂರ್ತಿ ಮೇನ್ಯಸ್ತಾ ಯತ್ತೇ ವಕ್ಷ್ಯಾಮಿ ತಚ್ಛೃಣು. ಹೀಗೆ ಹೇಳಿ 2 ಕೈಗಳನ್ನ ಮುಗಿದು ಆ ಮೃತ್ಯು ದೇವತೆ ಮತ್ತೆ ತಲೆ ಮೇಲೆ ಕೈ ಇಟ್ಟು ಹೀಗೇ ಆಗ್ಬೇಕು, ಯದ್ಯೇವ ಮೇ ತತ್, ಇದೇ ವಾಕ್ಯ ಕೊನೆನಾ? ಹಾಗಾದ್ರೆ ಕರ್ತವ್ಯವಾದ ಕೆಲಸ ಅಂತಾದ್ರೆ ನಾನು ಧರ್ಮದ ಭಯದಿಂದ ಮುಕ್ತಳಾಗ್ತೇನೆ ಅಂದ್ರೆ ನಾನು ಈ ಕೆಲಸ ಮಾಡ್ತೇನೆ. ನನಗೆ ಯಾರನ್ನಾದ್ರೂ ಹೊಡಿಬೇಕು, ಬಡಿಬೇಕು, ಕೊಲ್ಲಬೇಕು ಅಂದ್ರೆ ಅವ್ರಿಗೆ ನೋವಾದತ್ತೇನೋ ಭಯ ಕಾಡ್ತಾ ಇತ್ತು. ಆದ್ರೆ ಈಗ ನನಗೆ ಆ ಭಯ ಹೋಯ್ತು. ಯಾಕಂದ್ರೆ ನಾನು ಹೊಡಿತಾ ಇರುವುದು ನನ್ನ ಸುಖಕ್ಕಾಗಿ ಅಲ್ಲ. ಅಂದ್ರೆ ಈಗ ಹೊಡೆಯುವುದು ಬಡಿಯುವುದು ಅನ್ನೋದು ಅವಳ ಯೋಚನೆ ಅಲ್ಲ, ಒಬ್ಬ ವ್ಯಕ್ತಿಯ ಜೀವವನ್ನ ನಾಶ ಮಾಡುವುದು ಅನ್ನೋದು ನನ್ನ ಮನಸ್ಸಿಗೆ ಹಿಂದಿನ ತನಕ ವ್ಯಥೆ ಉಂಟು ಮಾಡಿತ್ತು. ಆದ್ರೆ ಈಗ ಅದಿಲ್ಲ. ತವಾಜ್ಞ, ನಿನ್ನ ಆಜ್ಞೆ ಅಂತ ಹೇಳಿ ತಲೆ ಮೇಲೆ ಇಟ್ಟುಕೊಂಡು ಮೃತ್ಯು ದೇವತೆಯಾಗಿ ನನ್ನ ಕೆಲಸವನ್ನ ಮಾಡುತ್ತೇನೆ. ಅಲ್ಲಲ್ಲ, ಪ್ರಾಣ ದೇವರು ಇದ್ದೇ ಇರ್ತಾರೆ. ಇದೊಂದು ಪ್ರತ್ಯೇಕ ಒಬ್ಳು ಮೃತ್ಯು ಅಂತ ದೇವತೆ ಇದ್ದಾಳೆ. ತುಂಬಾ ಜನ ಇದ್ದಾರೆ, ಒಬ್ರಿಬ್ರಲ್ಲ. ಹಾಗೆ ನೋಡಿದ್ರೆ ರುದ್ರದೇವರಿದ್ದಾರೆ, ಅವರು ಸಂಹಾರ ಶಕ್ತಿ. ಅವರು ಎದುರುಗಡೆನೆ ಹುಟ್ಟಿದವಳು ಇವಳು. ಯಮತೆ ಸಹಾಯ ಅಂತ ಹೇಳಿದ್ರು, ಯಮ ಒಬ್ಬ ಇದ್ದಾನೆ. ಈಗ ಕಾಲ ಅಂತ ಒಬ್ಬ ಇದ್ದಾನೆ, ಅವನೊಬ್ಬ ಇದ್ದಾನೆ. ತುಂಬಾ ಜನ ಇದ್ದಾರೆ. ನಾವು ಯಾರಿಂದ ತಪ್ಪಿಸ್ಕೊಂಡ್ರು ಒಂದಲ್ಲ ಒಂದ್ ಬಲೆಗೆ ಬಿದ್ದೇ ಬೀಳ್ತೀವಿ. ಅದರಿಂದಾಗಿ ನಿಶ್ಚಯ ಅದು. ಪ್ರಾಣದೇವರ ಉಸಿರು ನಿಲ್ಲಿಸಿದ್ರೆ ಅಲ್ಲಿ ಮುಗಿದೋಯ್ತು, ಯಮದೇವರು ಪಾಶ ಹಾಕಿದ್ರೆ ಅಲ್ಲಿ ಮುಗಿದೋಯ್ತು, ಮೃತ್ಯು ದೇವತೆ ದಂಡ ತಗೊಂಡ್ರೆ ಅದು ಮುಗಿದೋಯ್ತು. ವ್ಯಾಧಿಗಳು ಬರ್ತವೆ, ಇನ್ನು 1-2 ಸಿಕ್ಕಾಪಟ್ಟದೆ. ಈ ವ್ಯಾಧಿ ಯಾವುದು ಅಂತ ಪ್ರಶ್ನೆ. ಎಷ್ಟು ಸಿಂಕ್ ಆಗುತ್ತೆ, ಸಿಂಕ್ ಆಗುತ್ತೆ. ಆ ಸಿಂಕ್ ಮಾಡೋನೊಬ್ಬ ಇದ್ದಾನೆ, ಪರಮ ಮೃತ್ಯು. ಮೃತ್ಯೋರ್ ನಮಾಮ್ಯಹಂ, ನರಸಿಂಹದೇವ. ಅವನು ಮಹಾಕಾಲ, ಅವನು ಪರಕಾಲ. ಯಾವುದು ಮೃತ್ಯು? ಲೋಭ, ಕ್ರೋಧ, ಅಭ್ಯಸೂಯ, ಈರ್ಷ್ಯ, ದ್ರೋಹ, ಮೋಹ ದೇಹಿನಾಂ ಅಹ್ರೀಹಿ ಅನ್ಯೋನ್ಯ ಪರುಷಾಹ ದೇಹಂ ಹಿಂಜು ಪೃಥಗ್ವಿಧಾ. ಯಾವುದು ನಮ್ಗೆ ಸಾವು ಅಂದ್ರೆ, ಯಾವುದು ನಮ್ಮ ವ್ಯಾಧಿಗಳು ರೋಗಗಳು ಅಂದ್ರೆ ಲೋಭ. ನನಗೇ ಬೇಕು, ಜಾಸ್ತಿ ಬೇಕು, ಇನ್ನೂ ಬೇಕು, ಅದೇ ಬೇಕು, ಇದೇ ಬೇಕು, ಇಲ್ಲೇ ಇರ್ಬೇಕು, ನಂದೇ ಇರ್ಬೇಕು, ನನ್ನ ಹತ್ರನೇ ಇರ್ಬೇಕು ಅಂತ ಏನು ಲೋಭ ಇದೆ, ಇದು ಒಂದು ಮೃತ್ಯು. ನಾವು ಅದನ್ನು ಎಷ್ಟು ಅಪ್ಪಿಕೊಳ್ತೇವೋ ಅಷ್ಟು ದೇಹ ಶೀರ್ಣ ಆಗ್ತಾ ಹೋಗುತ್ತೆ. ಕ್ರೋಧ,
ಸಿಕ್ಕಾಪಟ್ಟೆ ಕೋಪ ಬರುತ್ತಲ್ಲ, ಕೋಪದಿಂದ ಎದುರುಗಡೆ ಅವನಿಗೆ ಭಯ ಆಗ್ಬೋದು, ಅದಕ್ಕಿಂತ ಮುಕ್ಕಾಲು ಪಾಲು ನಮ್ಮನ್ ಕೊಂದು ಕಾಲು ಪಾಲು ಎದುರುಗಡೆ ಅವನನ್ನು ಕೊಲ್ಲುದು ಅದು. ಅದನ್ನಾಗಿ ಕೋಪ ಅನ್ನೋದು ನಮ್ಮನ್ನೇ ಕೊಲ್ಲುವ, ನಮಗೇ ಬರುವ ಮೃತ್ಯು, ಅದು ನಮ್ಮ ಹತ್ರನೇ ಇರುವ ಮೃತ್ಯು. ಆ ಮುಂದೆ ಒಂದು ಮಾತು ಬರುತ್ತೆ, ನೀನ್ ಕೊಲ್ಲುದಲ್ಲ, ಇವರೆಲ್ಲ ಕೊಲ್ತಾರೆ, ನಿನ್ ಕೆಲಸ ಅಷ್ಟೇ ಅಲ್ಲಿ ಹೋಗಿರ್ಲಿಕ್ಕೆ. ಇವರೇ ಎಲ್ಲ ಕೆಲಸ ಮಾಡಿ ಮುಗಿಸಿಬಿಟ್ಟಿರ್ತಾರೆ, ನಿನಗೊಂದು ಜವಾಬ್ದಾರಿ, ನಿನ್ ಕೆಲಸ ಜವಾಬ್ದಾರಿ ಕೊಟ್ಟು ನೀನ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರು ಅಂತ ಕರ್ಕೊಂಡು ಹೋಗು. ಈ ಮನೆ ಖಾಲಿ ಮಾಡಿಸೋರು ಬಂದಾಗ ಖಾಲಿ ಮಾಡಿಸ್ಲಿಕ್ಕೆ ಅವರೆಲ್ಲ ಕ್ಲೀನ್ ಮಾಡಿರ್ತಾರೆ, ಅವನು ಹೊರಗೆ ಬಂದು ನಿಂತಿರ್ತಾನೆ, ಅವನ ಆಯ್ತಾ ಕಾರಲ್ಲಿ ಕೂತ್ಕೊಂಡ ಹೌದಾ ಅಷ್ಟೇ. ಇನ್ನೊಂದು ಕೆಟ್ಟ ಒಂದು ಏನಂತಾರೆ ಅದಕ್ಕೆ, ಒಂದು ಏನಂತೇವೆ ಅದಕ್ಕೆ, ನಡೆ ಅಥವಾ ಒಂದು ಅನರ್ಹ ರಿವಾಜು ಒಂದು ಕೇರಳದಲ್ಲಿ ನೂಕು ಕೂಲಿ ಅಂತ ಒಂದಿದೆ. ನೂಕು ಕೂಲಿ ಅಂದ್ರೆ ನೂಕು, ಅದು ನೋಕು ಆಗ್ಬೇಕು ಮೋಸ್ಟ್ಲಿ, ನೂಕು ಅಂತಾರೆ. ನೋಕು ಕೂಲಿಯಿಂದ, ನೋಕು ಅಂದ್ರೆ ನೋಡುದು, ನೋಡುವುದಕ್ಕೆ ಕೂಲಿ. ಆಶ್ಚರ್ಯ ಆಗುತ್ತಲ್ಲ. ಇವತ್ತಿಗೂ ಇದೆ, ಆದ್ರೆ ಸ್ವಲ್ಪ ಹೋಗಿದೆ, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಸಿಕ್ಕಾಪಟ್ಟೆ ಜೋರಿತ್ತು. ಏನಂದ್ರೆ ನೀವೀಗ ಮನೆ ಖಾಲಿ ಮಾಡಿಸ್ತೀರಿ ಅಂತ ಇಟ್ಕೊಳ್ಳಿ. ನೀವು ಮನೆ ಖಾಲಿ ಮಾಡಿಸುವಾಗ ನೀವು ಯಾರಿಗೋ ಕೂಲಿ ಹೇಳ್ತೀರಿ, ಅವ್ನು ಬರ್ತಾನೆ, ಎಲ್ಲ ರೆಡಿ ಮಾಡ್ತಾನೆ. ನೀವು ಮನೆಯಿಂದ ಕೆಳಗೆ ಇಳಿಸಿ ಆ ಮನೆಗೆ ಹೋಗಿ ಅಲ್ಲಿಂದ ವಾಪಸ್ ಹಾಕುವ ತನಕ ನೀವು ಒಂದು ದೂರದಲ್ಲಿ ನೋಡಿದ್ರೆ ಒಬ್ಬ ಕುರ್ಚಿ ಹಾಕೊಂಡು ಕೂತಿರ್ತಾನೆ, ಇನ್ಸ್ಪೆಕ್ಷನ್. ಅವ್ನು ನಿಮ್ಗೆ ಯಾರು ಅಂತಾನೆ ಗೊತ್ತಿರುವುದಿಲ್ಲ. ಆದ್ರೆ ನೀವು ಹೋಗುವಾಗ ಅವನಿಗೆ ಕೊಡದೆ ಹೋದ್ರೆ ನಾಳೆ ಆ ಮನೆ ಪದಾರ್ಥಗಳೆಲ್ಲ ಮತ್ತೆ ವಾಪಸ್ ರಸ್ತೆಗೆ ಬೀಳುತ್ತೆ, ಅಥವಾ ನೀವು ಆ ಮನೆಗೆ ಹೋಗುದೇ ಇಲ್ಲ. ಅದು ಲೋಕಸಭೆಯಲ್ಲಿ ಚರ್ಚೆ ಆಗಿತ್ತು ಈ ವಿಷಯ. ಅದು ಈ ಕಮ್ಯುನಿಸ್ಟರ ಹಣಕಾಸಿನ ವ್ಯವಹಾರದ ದಾರಿ. ಅವ್ರಿಗೆ ಏನಂದ್ರೆ ದುಡ್ಡು ಚಲಾವಣೆ ಆಗ್ಬೇಕಲ್ಲ, ಅದಕ್ಕೋಸ್ಕರ ಈ ತರ ಸಂಗ್ರಹ ಮಾಡುದು. ಒಂದು ಊರಿನಲ್ಲಿ ಒಂದು 4-5 ಜನ ಇರ್ತಾರಂತೆ, ಅವ್ರಿಗೆ ಏನ್ ಕೆಲಸ ಅಂದ್ರೆ ಇದೆ, ನೂಕು ಕೂಲಿ ಸಂಗ್ರಹ ಮಾಡ್ಕೊಂಡು ಬರುದು. ಎಲ್ಲಿ ಕೆಲಸ ಆಗ್ತಾ ಇದ್ರೆ ಅಲ್ಲಿ ಹೋಗಿ ನಿಲ್ಲೋದು. ಮರ ಕಡಿತಾ ಇರ್ತಾರೆ, ಕಡಿದು ದುಡ್ಡು ತಗೊಳ್ತಾ ಇರ್ತಾನೆ. ಅವ್ನು ದುಡ್ಡು ತಗೊಳ್ಳುವಾಗ ಅಷ್ಟೇ ದುಡ್ಡು ಇವನಿಗೂ ಕೊಡ್ಬೇಕು, ಅಥವಾ ಅವನಿಗಿಂತ ಜಾಸ್ತಿನೇ ಕೊಡ್ಬೇಕು. ಅಂತ ಹೋಗ್ತಾನೆ. ಇಲ್ಲ ಕೊಟ್ರೆ ನೀವು ಆರಾಮಾಗಿರ್ತೀರಿ, ಕೊಡ್ಲಿಲ್ಲ ಅದ್ರ ಕತೆ ಬೇರೆ. ಇದು ಹಾಗಲ್ಲ, ಇದು ಜವಾಬ್ದಾರಿಯಿಂದ ಮಾಡುವ ಕೆಲಸ. ಅಭ್ಯಸೂಯ, ಇನ್ನೊಬ್ಬರ ಬೆಳವಣಿಗೆಯ ಬಗ್ಗೆ ಕೈ ತಿಕ್ಕಿಕೊಂಡು ಹೊಟ್ಟೆ ಕಿಚ್ಚು ಪಡುವಂಥದ್ದು. ಅವನು ಬೆಳಿಬಾರ್ದು ಅಂತ ಮಾಡುವ ಕೆಲಸ ಒಂದು, ಬೆಳಿತಾ ಅಂದ್ರೆ ಅವನು ಬೆಳೆದು ಬಿಟ್ಟ ಅಂತ ಅಸೂಯೆ ಪಡುವಂಥದ್ದು ಒಂದು. ಅಂದ್ರೆ ತಡೆಯುವುದು ಒಂದು, ಒಳಗಿನಿಂದ ಅದನ್ನ ಮತ್ತೆ ಮತ್ತೆ ಆಲೋಚನೆ ಮಾಡ್ತಾ ನೋಡಿದಾಗಲ್ಲ ಅದೇ ನೆನಪಾಗುತ್ತೆ. ಆ ಮನೆ ನೋಡಿದಾಗಲೂ ಅವ್ನ ಮನೆ ಕಟ್ಬಿಟ್ಟಿದ್ದಾನೆ, ನಂದು ಮನೆ ಇನ್ನೂ 2 ಫ್ಲೋರ್ ಇದೆ, ಅವ್ನು 4 ಫ್ಲೋರ್ ಕಟ್ಬಿಟ್ಟಿದ್ದಾನೆ ಅಂತ ನೋಡಿದಾಗೆಲ್ಲ ಒಳಗಿನಿಂದ ಉರಿ ಹತ್ತುತ್ತಾ ಇರುತ್ತೆ. ಅದನ್ನ ಯಾವುದೋ ಒಂದೊಂದು ರೀತಿಯಿಂದ ಎಕ್ಸ್ಪ್ರೆಸ್ ಮಾಡ್ತಿರ್ತಾನೆ, ಕೊಂಕು ಮಾತಾಡುದು, ಇನ್ನೇನೋ ಇರುತ್ತಲ್ಲ, ಅಂತದ್ದೆಲ್ಲವೂ ಕೂಡ ಇವನದ್ದೇ ಸಾವನ್ನ ಇವನೇ ತಂದುಕೊಂಡ ಹಾಗೆ. BM ಹೆಗಡೆ ಅವರು ಯಾವುದೋ ಒಂದು ಈ ಆಯುರ್ವೇದದ ಒಂದು ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ರು, ಸಾವು ನಾವು ತಿನ್ನುವ ಪದಾರ್ಥದಲ್ಲ, ನಮ್ಮ ಆಲೋಚನೆಯಲ್ಲಿ ಅಂತ. ನೀವು ಎಷ್ಟು ಇನ್ನೊಬ್ಬರಿಗೆ ಹಿತವನ್ನ ಆಲೋಚನೆ ಮಾಡ್ತಾರೋ ಅಷ್ಟು ನೀವು ಆರೋಗ್ಯವಂತರಾಗಿರ್ತೀರಿ. ಎಷ್ಟು ಆ ಅನ್ಯಾಯವನ್ನ ಇನ್ನೊಂದನ್ನ ಮಾಡಬೇಕು ಅಂತ ಒಳಗಿಂದ ಸ್ಕೆಚ್ ಆಗ್ತಾ ಇರ್ತೀರಿ, ಅಷ್ಟು ನೀವು ಸಾವಿಗೆ ಹತ್ರ ಆಗ್ತಾ ಇರ್ತೀರಿ ಅಂತ. ಅಂದ್ರೆ ಸಾವು ಅನ್ನೋದು ಪದಾರ್ಥಗಳಲ್ಲಿರುವುದಲ್ಲ, ನಮ್ಮ ಆಲೋಚನೆಯಲ್ಲಿ ಅಂತ. ಅದು ಇಲ್ಲಿದ್ದೇ ಮಾತು. ನಂಗೆ ಅವತ್ತು ಕೇಳಿದಾಗ ಅದು ಚೆನ್ನಾಗಿದೆ ವಿಷಯ, ಆದ್ರೆ ಹೇಗೆ ಹೇಳುದು ಅಂತ ಯೋಚನೆ ಮಾಡ್ತಿದ್ದೆ. ವ್ಯಾಸರೇ ಕೊಟ್ಬಿಟ್ಟಿದಾರ ಆ ಮಾತು. ನನಗೆ ಈ ಎಲ್ಲೆಲ್ಲೆಲ್ಲೂ ಮಾತು ಸಿಗುತ್ತಲ್ಲ, ನೋಡಿದ್ರೆ ಕೊನೆಗೆ ವ್ಯಾಸರು ಹೇಳಿಬಿಟ್ಟಿದಾರಲ್ಲ ಅಂತ ಅನ್ಸುತ್ತೆ. ಇನ್ನೊಂದೆಲ್ಲೋ ಒಂದು ಪ್ರಸಂಗ ಬಂದಿತ್ತು, ರೋಗಗಳೆಲ್ಲ ಕೊಲ್ತಾವೆ ಅಂದ್ರೆ ನಾವು ರೋಗ ಅಂದ್ರೆ ಜಡ ಅನ್ಕೊಂಡಿರ್ತೀವಿ, ಅದು ಯಾವುದೋ ಒಂದು ವೈರಾಣು, ಯಾವುದೋ ಒಂದು ಕ್ರಿಮಿ ಅಂತ. ಅದಕ್ಕೂ ಒಂದು ರಾಕ್ಷಸರ ಗಣ ಇದೆ. ಜ್ವರಾನ್ ಸರ್ವಾನ್ವ್ಯ ಪೋಹತಿ ಅಂತ ವಿಷ್ಣು ಸಹಸ್ರನಾಮ ಚಿಂತನೆ ಮಾಡಿದ್ರೆ ಜ್ವರ ಹೋಗುತ್ತೆ ಅಂದ್ರೆ ಅದು ಜ್ವರ ಅನ್ನೋದು ರೋಗ, ಅದು ಸಾರಿ ಒಂದು ಜೀವ. ವೈಷ್ಣವ ಜ್ವರ, ಶೈವ ಜ್ವರ ಅಂತೆಲ್ಲ ಹರಿವಂಶದಲ್ಲಿ ಬರುತ್ತಲ್ಲ, ಹಾಗೇನೆ ಕ್ಯಾನ್ಸರ್ ಅಂತಿದ್ರೆ ನಾವೀಗ ಸುಮ್ಮನೆ ಉದಾಹರಣೆ ಹೇಳುದು, ಆ ತರದ ರೋಗದ ಒಂದು ಅಭಿಮಾನಿ ರಾಕ್ಷಸ ಇದ್ದಾನೆ. ಅವನನ್ನ ದೂರ ಮಾಡಿದ್ರೆ ತನ್ನಿಂದ ತಾನೇ ಈ ರೋಗವು ಹೋಗ್ಬಿಡುತ್ತೆ. ಅದು ದೂರ ಆಗ್ಬೇಕು ಅಂದ್ರೆ ಪ್ರಾಣಶಕ್ತಿ ಬೇಕು, ಅಂದ್ರೆ ಪ್ರಾಣದೇವರು ಚಿಂತನೆ ಬೇಕು. ಪ್ರಾಣದೇವರು ಚಿಂತನೆ ಇದ್ರೆ ಆ ರೋಗಗಳು ತಾನಾಗಿ ಗುಣ ಆಗ್ತಾನೆ. ಉಸಿರಾಟದ ನಿಯಮ ಸರಿಯಾಗಿದ್ರೆ ಆ ರೋಗಗಳು ತಾನಾಗಿ ಪರಿಹಾರ ಆಗ್ತಾ ಹೋಗುತ್ತೆ. ಹಾಗಾಗಿ ರೋಗಗಳಿಗೂ ರಾಕ್ಷಸ ಶಕ್ತಿಗಳ ಅಭಿಮಾನಿ ದೇವತೆಗಳಿದ್ದಾರೆ. ಅಂದ್ರೆ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾಹ,
ನಾಮದ ಉಚ್ಚಾರಣೆಯಿಂದ ಹೆದರಿದವರು. ರೋಗ ಹೆದರುದೇನು? ರೋಗ ಹೆದರುದಲ್ಲ, ರೋಗದ ರಾಕ್ಷಸರು ಹೆದರುತ್ತಾರೆ. ಅವ್ರು ಬಿಟ್ಟು ಹೋದ್ರು ಅಂದ್ರೆ ಆವಾಗ ತನ್ನಿಂದ ತಾನೇ ರೋಗ ಪರಿಹಾರ ಆಗುತ್ತೆ ಅನ್ನೋದನ್ನ ನಮಗೆ ಈ ಮಾತುಗಳು, ಆಚಾರ್ಯರು ತಿಳಿಸುವ ಮಾತುಗಳೆಲ್ಲ ಇಲ್ಲಿ ವ್ಯಾಸರ ಮಾತಿನ ಹಿನ್ನೆಲೆಯಲ್ಲಿ ಗೊತ್ತಾಗುತ್ತೆ. ದ್ರೋಹ, ಇನ್ನೊಬ್ಬನಿಗೆ ದ್ರೋಹ ಮಾಡುವುದು. ಮೋಹ, ಒಂದು ವಿಷಯದಲ್ಲಿ ಕಾರಣ ಇಲ್ಲದೆ ವ್ಯಥೆ ಪಡುವುದು ಅಥವಾ ಅದೇ ಬೇಕು ಅಂತ ಹಠ ಮಾಡುವುದು. ಇನ್ನು ಅಹ್ರೀಹಿ, ನಾಚಿಕೆಗೇಡುತನ. ತಪ್ಪು ಕೆಲಸ ಮಾಡುವಲ್ಲಿ ಸ್ವಲ್ಪವೂ ಕೂಡ ಅಯ್ಯೋ ಯಾರಾದ್ರೂ ಏನಂದಾರು ಅನ್ನುವ ಯೋಚನೆ ಇದೆ. ನಮ್ಮ ವ್ಯವಸ್ಥೆ, ನಾವು ದುಡ್ಡು ಮಾಡಿದ್ದು, ನಮ್ಮ ಖರ್ಚು ಅಂತ ನಾವು ಮಾಡ್ತೇವೆ, ತಪ್ಪಲ್ಲ. ಆದ್ರೆ ಅದು ಅನ್ಯಾಯದ ದಾರಿಗೆ ಹೋದಾಗ್ಲೂ ಅದೇ ಭಾವನೆ ಮುಂದುವರಿಯುತ್ತೆ. ಅದು ಅಹ್ರೀಹಿ. ಹ್ರೀಹಿ ಅಂದ್ರೆ ತಪ್ಪು ಕೆಲಸ ಮಾಡುವಾಗ ಒಳಗಿನಿಂದ ಒಂದು ನಾಚಿಕೆ ಆಗತ್ತೆ, ಹಿಂಸೆ ಆಗತ್ತೆ, ಬೇಡ ಅಂತ. ಅದು ಹೊರಟು ಹೋಗುದು ಉಂಟುಂಟಲ್ಲ, ಅದು ಅವನ ಸಾವಿಗೆ ಕಾರಣ ಆಗುತ್ತೆ. ನಾಚಿಕೆ ಬಿಡುವುದು ಅನ್ನುವುದು ಕೂಡ ಅವನ ಸಾವಿನ ದೇಹಂ ಭಿಂದ್ಯು ಪೃಥಗ್ ವಿಧಾಹ. ಪ್ರತ್ಯೇಕವಾಗಿ ದೇಹವನ್ನು ಅದು ಇಂಚಿಂಚಾಗಿ ಒಳಗಿನಿಂದ ತಿಂತಾ ಇರುತ್ತೆ, ಚೂರು ಚೂರು ಮಾಡ್ತಾ ಇರುತ್ತೆ, ನಾಶ ಮಾಡ್ತಾನೆ ಇರುತ್ತೆ. ನಮ್ಮ ಇಂಟೆನ್ಷನ್ ಅನ್ನೋದು ಹಿತವಾಗಿದ್ದಾಗ ಅಕಸ್ಮಾತ್ ಅದು ಕೆಲಸ ತಪ್ಪೇ ಆದ್ರೂ ಕೂಡ ಅವನಿಗೆ ತೊಂದರೆ ಕೊಡಲ್ಲ. ನಮ್ಮ ಇಂಟೆನ್ಷನ್ ಅನ್ನೋದು ಹಾಳಾದಾಗ ಯಾವುದೇ ಒಳ್ಳೆ ಕೆಲಸವೂ ಕೂಡ ಅದು ಅವನಿಗೆ ಹಾನಿಯೇ ಮಾಡುತ್ತೆ. ಯಾಕೆಂದ್ರೆ ಮನಸ್ಸಿನ ಯೋಚನೆ ಇರುವುದು ಅವನಿಗೆ ಈಗ ದುಡ್ಡು ಕೊಡುವ ಉದ್ದೇಶ ಏನು ಅಂದ್ರೆ ನಾಳೆಯೂ ನನ್ನ ಹತ್ರನೇ ಕೇಳಲಿಕ್ಕೆ ಬರ್ಲಿ, ನನ್ನ ವಿರೋಧಿ ಪಾರ್ಟಿ ಹತ್ರ ಹೋಗದೇ ಇರ್ಲಿ ಅಂತ. ಕೊಡುದು ಅವನಿಗೆ ಉಪಕಾರ ಆಗ್ಲಿ ಅಂತಲ್ಲ, ಅವನಿಗೆ ಉಪಕಾರ ಆ ಕ್ಷಣಕ್ಕಾಗಿರ್ಬೋದು, ಆದ್ರೆ ಅವನು ನಾಳೆ ಇವರ ತಪ್ಪನ್ನೇ ಬೆಂಬಲಿಸಬೇಕಾದ ಅನಿವಾರ್ಯತೆಗೆ ಸಿಕ್ಕಿ ಬೀಳ್ತಾನೆ. ನಾನು ನಾಳೆ ಅವನು ತಪ್ಪು ಮಾಡ್ಬೇಕಾಗತ್ತೆ, ನಾಳೆ ಅವನು ಈ ತಪ್ಪನ್ನು ಬಾಯಿ ಮುಚ್ಕೊಂಡು, ಯಾಕಂದ್ರೆ ಸ್ವೀಕರಿಸಿದ್ದಾನೆ, ಕೊಟ್ಟದ್ದನ್ನು ತಗೊಂಡ್ಬಿಟ್ಟಿದ್ದಾನೆ. ಈಗ ಅವ್ರ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ನೀನ್ ಕೊಟ್ಟದ್ದೆಲ್ಲ ಲಿಸ್ಟ್ ಇದೆ ನಮ್ಮ ಹತ್ರ, ಮಾತಾಡು, ನಾಳೆ ಇವನನ್ನು ಜೈಲಿಗೆ ಹಾಕ್ತಾರೆ. ಹಾಗಾಗಿ ಇವನು ಬಾಯಿ ಮುಚ್ಕೊಂಡು ಬಿಡ್ಬೇಕಾಗುತ್ತೆ. ಅಂದ್ರೆ ಈ ಸ್ಥಿತಿಯಲ್ಲಿ ಕೊಡುವುದು ಅನ್ನುವುದು ಒಂದು ದಾನ ಅಂತ ನಾವು ಏನ್ ಹೇಳಿದ್ವಿ, ಗುಣ ಅಂತಂದ್ರೆ ಇಲ್ಲಿ ದಾನವೇ ಅವನಿಗೆ ಪಾಪಕ್ಕೆ ಕಾರಣವಾಗುತ್ತೆ. ಆ ತಗೊಂಡ ಪರಿಣಾಮದಿಂದ ಅವನು ನಾಳೆ ಆ ತಪ್ಪನ್ನೆಲ್ಲ ಒಪ್ಪಿಕೊಳ್ಬೇಕಾದಂತ ಸ್ಥಿತಿ ಬರುತ್ತೆ. ಹಾಗಾಗಿ ಮೇಲಿನ ಚಟುವಟಿಕೆಯನ್ನ ನೋಡಿ ಯಾವುದೇ ಒಂದು ಘಟನೆಯನ್ನ ನಾವು ಸರಿ ತಪ್ಪು ಅಂತ ನಿರ್ಧಾರ ಮಾಡುವುದು ಕಷ್ಟ. ಬ್ರಹ್ಮೋವಾಚ, ಚತುರ್ಮುಖ ಹೇಳಿದ, ತಥಾ ಭವಿಷ್ಯತೆ ಮೃತ್ಯೋ ಸಾಧು ಸಂಹರ ಭೋ ಪ್ರಜಾ ಅರ್ಧ ಅಧರ್ಮಸ್ತೆ ನ ಭವಿತ ನಾಪರಾಧ್ಯಾಸಿ ಅಹಂ ನಾಪರಾಧ್ಯಾಸ್ಯಮಹಂ ಶುಭೇ. ನ ಅಪರಾಧಾಸ್ಯಾಮಿ, ನೀನು ಅಪರಾಧ ಮಾಡಿದವಳು ಆಗುವುದಿಲ್ಲ. ಅಧರ್ಮಸ್ಥೇ ನ ಭವಿತ, ನಿನಗೆ ಅಧರ್ಮ ಕಾಡುವುದಿಲ್ಲ. ಹೇ ಮೃತ್ಯು ಏವಮೇವ ಭವಿಷ್ಯತೆ, ಹೀಗೆ ಆಗುತ್ತೆ. ಅಂದ್ರೆ ವ್ಯಾಧಿಗಳು ನಿನಗೆ ಸಹಾಯ ಮಾಡ್ತಾವೆ, ಅವರಲ್ಲಿರುವ ಕೆಟ್ಟ ಗುಣಗಳೇ ಅವರ ದೇಹವನ್ನು ನಾಶ ಮಾಡುತ್ತೆ. ನೀನು ಒಂದು ಪಾಲು, ನಿನ್ನ ಒಂದು ಕೆಲಸ, ನಿಮಿತ್ತ. ಯಾಂತ್ಯಶ್ರುಬಿಂದು ನಿಕರೇ ಮಮಾಂಸಂ ತೇ ವ್ಯಾಧಯ ಪ್ರಾಣಿನಾಂ ಆತ್ಮಜಾತಾಃ ತೇ ಮಾರಯಿಷ್ಯಂತಿ ನರಾನ್ ಗತಾನ್ಸೂನ್ ನಾಧರ್ಮಸ್ತೆ ಭವಿತಾ ಮಾಸ್ಮ ಭೈಷೀ. ಅದನ್ನೇ ಮತ್ತೆ ಹೇಳ್ತಾನೆ. ಆಗ ಆ ಮೃತ್ಯುದೇವತೆ ಕಣ್ಣೀರು ಹಾಕಿದಾಗ ಚತುರ್ಮುಖ ಬೊಗಸೆ ಹಿಡಿದು ಅದನ್ನು ಹಿಡಿದಿದ್ದ ಅಂದ್ರೆ ಎಷ್ಟು ವರ್ಷದ ಹಿಂದೆ ಹಿಡಿದಿದ್ದು, ಇನ್ನು ಹಿಡ್ಕೊಂಡು ಕಾಯ್ತಾ ಇದ್ದ. ಆ ಬಿಂದುಗಳನ್ನ ವಾಪಸ್ಸು ಅದನ್ನ ನನ್ನ ಕೈಯಲ್ಲಿ ಏನು ಹಿಂದೆ ಆ ಬಿಂದುಗಳಿದ್ದು ಅದನ್ನ ನಿನಗೆ ಕೊಡ್ತಾ ಇದ್ದೇನೆ. ಇವುಗಳಲ್ಲಿ ಏನು ಅಂದ್ರೆ ಇವುಗಳು ವ್ಯಾಧಿಗಳು, ಇವುಗಳೇ ರೋಗಗಳಾಗಿ ಜಗತ್ತಿನಲ್ಲಿ ಎಲ್ಲರನ್ನೂ ಕೂಡ ಕಣ್ಣೀರು ಬೀಳಿಸುತ್ತೆ. ಪ್ರಾಣಿನಾಂ ಆತ್ಮಜಾತಾಃ, ಇದೆಲ್ಲವೂ ಕೂಡ ಪ್ರಾಣಿಗಳ ಶರೀರದಲ್ಲೇ ಇರುವಂತವುಗಳು ರೋಗಗಳಾಗಿ, ನಿನ್ನ ಬಿಂದುಗಳೇ ರೋಗಗಳಾಗಿ ಶರೀರವನ್ನು ಹೊಕ್ಕು ನಾಶ ಮಾಡುತ್ತವೆ. ಆದ್ರಿಂದಾಗಿ ನೀನು ಧರ್ಮದ ಕಳೆದುಕೊಳ್ಳುವಿಕೆ ಅನ್ನುವ ಭಯಕ್ಕೆ ಈಡಾಗಬೇಕಾದ ಅಗತ್ಯ ಇಲ್ಲ. ಧರ್ಮ್ಯ ಭೂತ್ವ ಧರ್ಮ ನಿತ್ಯ ಧರಿತ್ರಿ ತಸ್ಮಾತ್ ಪ್ರಾಣಾನ್ ಸರ್ವಥೇಮಾನ್ ನಿಯಚ್ಛ ಅಂದ್ರೆ ನಿಗ್ರಹಿಸು. ಈ ಎಲ್ಲ ಜೀವರಾಶಿಗಳ ಪ್ರಾಣವನ್ನು ಕೂಡ ನಿಗ್ರಹಿಸು. ಮಿಥ್ಯಾವೃತ್ತಂ ಮಾರಯಿಷ್ಯತ್ಯ ಧರ್ಮ, ಯಾವ ಮನುಷ್ಯನ ಮಿಥ್ಯಾವೃತ್ತ ಅಂದ್ರೆ ಕೆಟ್ಟ ನಡೆ, ಅಂದ್ರೆ ಡಂಬಾಚಾರವೇ ಅವನ ಸಾವಿಗೆ ಕಾರಣ ಆಗುತ್ತೆ. ಅವನು ಹೇಗಿರ್ಬೇಕೋ ಹಾಗಿಲ್ಲದೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವುದು ಅನ್ನುವ ವೃತ್ತವೇ ಅವನನ್ನ ಮಾರಯಿಷ್ಯತಿ, ಅವನನ್ನ ಕೊಲ್ಲತ್ತೆ. ಅವನ ಬಯಕೆಗಳು, ಅವನ ಆಸೆಗಳು, ಅವನ ಕೋಪ, ಅದೇ ಅವನಿಗೆ ಸಾವಿನ ತುಣುಕಾಗಿ ಜೊತೆಗಿರುತ್ತೆ. ನೀನು ನೆಪವಾಗಿ ಅದರ ಜೊತೆಗೆ ಸೇರ್ಕೊಳ್ತಿ. ತೇನಾತ್ಮಾನಂ ಪಾವಯಸ್ವಾತ್ಮನಾತ್ವಂ ಪಾಪೇತ್ಮಾನಂ ಮಜ್ಜಯಿಷ್ಯತ್ಯ ಸತ್ಯಾತ್
ತಸ್ಮಾತ್ ಕಾಮಂ ರೋಷಮಪ್ಯಾಗತಂ ತ್ವಂ ಸಂತ್ಯಜ್ಯಾತ ಅಂತಃ ಸಂಹರಸ್ವೇತಿ ಜೀವಾನ್. ಅಂತಹ ಸಂಹರಸ್ವ, ಒಳಗೊಳಗೆ ನೀನು ಆ ಕೆಲಸ ಮಾಡಿದ್ರೆ ಆಯ್ತು. ಹೊರಗಿನಿಂದ ಬಂದು 4 ಜನಕ್ಕೆ ಕಾಣುವ ಹಾಗೆ ಸಾವಿನ ದೇವತೆ ಬಂದು ಹೇಳ್ಕೊಂಡು ಹೋದ್ಲು ಅಂತ ನಿನ್ನ ಬಗ್ಗೆ ಯಾರಿಗೂ ಗೊತ್ತಾಗುದಿಲ್ಲ. ಒಳಗೇನೆ ಪಾಪ ಇರುತ್ತೆ. ನಿನ್ನನ್ನ ನೀನು ಪವಿತ್ರೀಕರಿಸಿಕೊಂಡೇ ಆ ಕೆಲಸದಲ್ಲಿ ತೊಡಗಿರ್ತಿ. ಮಜ್ಜಯಿಷ್ಯತ್ಯ ಸತ್ಯಾತ್, ಅಸತ್ಯದ ಸಹಾಯವೇ ನಿನಗೆ ಬೇಕಾದಷ್ಟು ಸಿಗುತ್ತೆ ಅಂತ ಹೀಗೆ ಹೇಳಿ ಚತುರ್ಮುಖ ಧೈರ್ಯ ತುಂಬಿದ ಮೇಲೆ ಆ ಭೀತಿಯನ್ನ ಕಳಚಿಕೊಂಡು ಶಾಪಾದ್ಭೀತ ಭಾಡಮಿತ್ಯಬ್ರವೀತ್ತಂ, ನಿನಗೆ ಅಧರ್ಮ ಇಲ್ಲ, ನಿನಗೆ ಧರ್ಮ ಇಲ್ಲ, ನಿನಗೆ ಧರ್ಮ ಇಲ್ಲ ಅಂತ ಒಂದು 10 ಸಲ ಹೇಳಿದ ಚತುರ್ಮುಖ. ಈ ಕೆಲವೊಮ್ಮೆ ಒಂದ್ಸರ್ತಿ ಒಳಗಿನಿಂದ ಸಂದೇಹ ಕೂತು ಬಿಟ್ರೆ ನಾವು ಅದನ್ನ ಸಾಮಾನ್ಯ ಹೊರಗಿನಿಂದ ಏನ್ ಅನ್ಕೊಳ್ತೇವೆ ಅಂದ್ರೆ ಒಂದ್ಸರ್ತಿ ಹೇಳಿದ್ನಲ್ವಾ ಅಷ್ಟು ಅರ್ಥ ಆಗ್ಬೇಕಲ್ವಾ ಅಂತ ನಾವು ಅನ್ಕೋತೀವಿ. ಆದ್ರೆ ಒಳಗೆ ಆ ವ್ಯಕ್ತಿಗೆ ತನ್ನ ಸಂದೇಹ ಹೇಗಿರುತ್ತೆ ಅಂತಂದ್ರೆ ಅದು ಮನೋಗತ ಅಲ್ಲ, ಬುದ್ಧಿಗತ ಆಗ್ಬಿಟ್ಟಿರುತ್ತೆ. ಅದನ್ನ ನೀವು ಒಂದ್ಸಲ ಹೇಳಿದ್ರೆ ಸಮಾಧಾನ ಆಗುದಿಲ್ಲ, 2 ಸಲ ಹೇಳ್ಬೇಕಾಗತ್ತೆ, 5 ಸಲ ಹೇಳ್ಬೇಕಾಗತ್ತೆ, 10 ಸಲ ಹೇಳಿದ್ಮೇಲೂ ನಿಜವಾಗ್ಲೂ ಏನಾಗುದಿಲ್ಲಲ್ಲ ಅಂತ ಮತ್ತೆ ಒಳಗಿನಿಂದ ಆ ತನ್ನ ತಪ್ಪಿನ ಬಗ್ಗೆ ಪ್ರಾಯಶ್ಚಿತ್ತದ ವ್ಯಥೆ ಅವರನ್ನು ತುಂಬಾ ಕಾಡುತ್ತೆ. ಹಾಗಾಗಿ ಇಷ್ಟು ಸಲ ಹೇಳಿ ನನ್ನನ್ನ ಅಂದ್ರೆ ದುಃಖದಿಂದ ಪಾರು ಮಾಡ್ಲಿಕ್ಕೆ ಹೇಳಿದ್ಮೇಲೆ ನಾನು ಈಗ್ಲೂ ಆಗುದಿಲ್ಲ ಹೇಳಿದ್ರೆ ಚತುರ್ಮುಖಿನ ಶಾಪನೆ ಕೊಟ್ಟು ಬಿಡ್ತಾನೆ ಅಂತ ಅವರ ದೊಡ್ಡವರು ಇಷ್ಟು ಸರ್ತಿ ನಮ್ಮ ಹತ್ರ ಮಾಡು 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 ಅಂತ ಹೇಳುವಾಗ ನಾನು ಮಾಡಬಾರ್ದು ಅಂತ ಅವಳು ಯೋಚನೆ ಮಾಡಿ ಅವರ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಹೇಳಿ ಅವಳು ಆಯ್ತು ಬಾಢಂ ಆಯ್ತು ಅಂತ ಒಪ್ಪಿಕೊಂಡ್ಲು. ಸಾಚ ಪ್ರಾಣಂ ಪ್ರಾಣಿನಾವಂತ ಕಾಲೇ ಕಾಮಕ್ರೋಧೌ ತ್ಯಜ್ಯ ಹರತ್ಯಸಕ್ತ. ಆದ್ರೆ ಅವಳು ಈ ಕೆಲಸ ಮಾಡುವಾಗ ಎಲ್ಲೂ ಕೂಡ ಕಾಮ ಕ್ರೋಧಗಳನ್ನ ತೊರೆದು ತನ್ನ ಯಾವುದೇ ಇಂಟೆನ್ಷನ್ಗಳನ್ನ ಇಟ್ಟುಕೊಳ್ಳದೆ, ಅದರ ಕಾಲ ಕೂಡಿ ಬಂದಿದೆ, ಅದರ ಕರ್ಮ ಕೂಡಿ ಬಂದಿದೆ, ಅದರ ಯೋಗ್ಯತೆ ಇಷ್ಟೇ ಇದೆ, ಅದರ ಸ್ವಭಾವ ಹೀಗೆ ಇರುವುದು, ಅದಕ್ಕೆ ವ್ಯಾಧಿಗಳು ಸೇರ್ಕೊಂಡಿದೆ, ಅದರ ಕೆಟ್ಟ ಗುಣಗಳೇ ಹಾಗೆ ಅದನ್ನ ನುಂಗಿ ಬಿಡುತ್ತೆ ಅನ್ನುವ ಈ ಎಲ್ಲ ವಿಷಯಗಳನ್ನ ತಿಳಿದು ಅವಳು ಅಸಕ್ತ ಕರ್ಮಚಕಾರ, ಯಾವುದೇ ಸ್ವಂತ ಆಸಕ್ತಿ ಅಂದ್ರೆ ಸ್ವಂತ ಇಂಟೆನ್ಷನ್, ತನ್ನ ಸ್ವಾರ್ಥಕ್ಕೆ ಏನು ಯೋಚನೆ ಮಾಡದೆ ಮಾಡ್ತಾ ಹೋದ್ಲು. ಮೃತ್ಯು ಸ್ವೇಷ, ಅವ್ರು ಕೇಳಿದ್ದೆ ಈ ಮೃತ್ಯು ಅಂದ್ರೆ ಯಾರು, ಯಾಕೆ ಹೀಗಾಗುತ್ತೆ, ನನ್ನ ಕಣ್ಣ ಮುಂದೆ ಇಷ್ಟು ಸಾವಿರಾರು ಜನ ನಾಳೆ ಅವರು ಅಧಿಕಾರಕ್ಕೆ ಬರ್ತಾರೆ, ನಾಳೆ ಕೆಲವರು ಮದುವೆ ಆಗ್ತಾರೆ, ನಾಳೆ ಕೆಲವು ಮಕ್ಕಳ ಮುಂಜುವಿಗೆ ಹೋಗ್ತಾರೆ, ನಾಳೆ ಇನ್ನೊಂದಾಗ್ತಾರೆ ಅಂತ ಅನ್ಕೊಂಡವರಲ್ಲಿ ಇವತ್ತು ಹೆಣವಾಗಿ ಬಿದ್ದಿದ್ದಾರೆ. ಇಷ್ಟು ನಿರಾತಂಕವಾಗಿ ನಿಷ್ಕರುಣವಾಗಿ ಮೃತ್ಯು ಇವರನ್ನೆಲ್ಲ ಹೇಗೆ ಕರ್ಕೊಂಡು ಹೋಯ್ತು, ಇದು ಎಲ್ಲಿಂದ ಕರ್ಕೊಂಡು ಹೋಗ್ತಾ ಇದೆ, ಎತ್ತ ಕರ್ಕೊಂಡು ಹೋಗ್ತಾ ಇದೆ ಅಂತೆಲ್ಲ ಅವನು ಪ್ರಶ್ನೆ ಕೇಳಿದ್ದಲ್ವಾ. ಅದಕ್ಕೆ ಇಷ್ಟು ಹಿನ್ನೆಲೆಗಳನ್ನ ಉತ್ತರವನ್ನ ಕೊಟ್ಟು, ವ್ಯಾಧಿ ರೋಗೋ ಜಾಯತೆ ಏನ ಜಂತು, ಈ ಮೃತ್ಯು ಅಂತ ಅನ್ನೋದು ಅನೇಕ ತರದ ವ್ಯಾಧಿಗಳಿಂದ ತತ್ಪ್ರಸೂತಾ ವ್ಯಾಧಯ ತತ್ಪ್ರಸೂತಾ, ವ್ಯಾಧಿಗಳು ಮತ್ತು ಅದರಿಂದ ಹುಟ್ಟಿದಂತಹ ಅನೇಕ ರೀತಿಯ ತಪ್ಪು ಕಾರ್ಯಗಳಿಂದ ಆತ ಪ್ರಾಣವನ್ನ ಕಳ್ಕೊಳ್ಳಿಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡ್ತಾನೆ. ತಸ್ಮಾತ್ ಶೋಕಂ ಮಾ ಕೃತಾ, ಅದರಿಂದ ನೀನು ಅಳಬೇಡ ಅಂತ ನಾರದರು ಅಕಂಪನನಿಗೆ ಸಮಾಧಾನವನ್ನ ಹೇಳ್ತಾರೆ. ವಾಯುರ್ ಭೀಮೋ ಭೀಮನಾದೋ ಮಹೋಜಾಹ ಭೇತ್ತಾ ದೇಹಾನ್ ಪ್ರಾಣಿನಾಂ ಸರ್ವಗೋಸೌ ನೋವಾ ವೃತ್ತಿಂ ನೈವ ವೃತ್ತಿಂ ಕದಾಚಿತ್ ತ್ವಾಪ್ನೋತ್ಯುಗ್ರೋ ಅಂತತೋ ತೇಜೋ ವಿಶಿಷ್ಟ. ಈ ಪ್ರಾಣ ಒಳಗಿನಿಂದ ವಾಯು ಅತ್ಯಂತ ಭಯವನ್ನ ಕಳೆಯುವ, ನಮ್ಮೊಳಗೆ ನಿರಂತರವಾಗಿ ಉಸಿರಾಟ ಆಡುವುದರಿಂದಲೇನೆ ಅನೇಕ ನಾದಗಳು ಒಳಗಾಗ್ತಾ ಇರುತ್ತೆ. ಅದು ಧ್ಯಾನ ಮಾಡುವಾಗ ಗೊತ್ತಾಗುತ್ತೆ, ಅಲ್ಲಿ ತನಕ ನಮ್ ಸುಮ್ಮನೆ ಶಬ್ದ ಅಷ್ಟೇ ಅದು. ಅಂತಹ ನಾದವನ್ನ ಗೈಯುತ್ತಾ ಅತ್ಯಂತ ದೊಡ್ಡ ತೇಜಸ್ಸಿನಿಂದ ಕೂಡಿದಂತಹ ಪ್ರಾಣದೇವ ಸಕಲ ಪ್ರಾಣಿಗಳಲ್ಲೂ ಸೇರಿಕೊಂಡು ಆ ಪ್ರಾಣ ನಿಲುಗಡೆ ಆಗತ್ತೆ ಅನ್ನುವಾಗ ಪ್ರಾಣ ಹೊರಟೋಗುತ್ತೆ. ಅವನು ಉಸಿರಿನ ದೇವತೆ ತನ್ನ ಉಸಿರಾಟದ ಕೆಲಸವನ್ನ ನಿಲ್ಲಿಸಿದ ಅಂತಂದ್ರೆ ಆವಾಗ ದೇಹ ಬಿದ್ದು ಹೋಗುತ್ತೆ, ಅಂದ್ರೆ ಪ್ರಾಣದೇವರು ಇಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಾಯ್ತು. ಅನೇಕ ದೇವತೆಗಳಿದ್ದಾರೆ, ಅನೇಕ ರಾಕ್ಷಸರಿದ್ದಾರೆ, ಅನೇಕ ಜನ ವ್ಯಾಧಿಗಳ ರೂಪದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಎಲ್ಲರೂ ಕೂಡ ಸೇರಿ ತ್ಯಕ್ವಾ ದುಃಖಂ ಸಂಗತಃ ಪುಣ್ಯಕೃದ್ಭಿ ಏಷಾ ಮೃತ್ಯುರ್ ದೇವದಿಷ್ಟಾ ಪ್ರಜಾನಾಂ ಪ್ರಾಪ್ತೇ ಕಾಲೇ ಸಂಹರತಿ ಯಥಾವತ್ ಸ್ವಯಂ ಕೃತ ಪ್ರಾಣಹರ ಪ್ರಜಾನಾಂ ಪ್ರಾಣಹರ. ದೇವ ಅಂದ್ರೆ ಇಂದ್ರಿಯಗಳ ಆಸೆಗೆ ಬಲಿಪಟ್ಟು ಒಂದೊಂದೇ ಇಂದ್ರಿಯಗಳು ಕಳಚಿ ಬೀಳ್ತಾ ಹೋಗುತ್ತೆ. ಕಿವಿ ಕೆಪ್ಪಾಗುತ್ತೆ, ನಾಲಿಗೆ ದಡ್ಡು ಕಟ್ಟತ್ತೆ, ಮೂಗು ಕಟ್ಟತ್ತೆ, ಚರ್ಮ ಸುಕ್ಕಾಗಿ ಫಲಿತ ಅಂದ್ರೆ ಜೋತು ಬೀಳ್ಲಿಕ್ಕೆ ಶುರುವಾಗತ್ತೆ. ದೇಹದಲ್ಲಿ ಈಗ ನಡಿಲಿಕ್ಕೆ ಆಗುದಿಲ್ಲ, ಮೊದಲಿನ ಹಾಗೆ ಅಷ್ಟು ದೂರ ಬರ್ಲಿಕ್ಕೆ ಆಗಲ್ಲ ಅಂತ ಶುರುವಾಗುತ್ತೆ. ಹೀಗೆ ಎಲ್ಲ ಇಂದ್ರಿಯಗಳು ಒಂದರಿಂದ ಒಂದಕ್ಕೆ ಅದು ಏನು ಅಂದ್ರೆ ಹೇಗೆ ಮೊದಲು ಕೇಳಿದ್ದು
ಕೇಳಿದ್ರಿಂದ ನೋಡಿದ್ದು, ನೋಡಿದ್ರಿಂದ ಮುಟ್ಟಬೇಕು ಅನ್ಸಿದ್ದು, ಮುಟ್ಟಿದ್ಮೇಲೆ ತಿನ್ಬೇಕು ಅನ್ಸಿದ್ದು, ಹೀಗೆ ಒಂದು ಇಂದ್ರಿಯದಿಂದ ಒಂದು ಇಂದ್ರಿಯಕ್ಕೆ ಹೇಗೆ ಅದು ಆಸೆಯನ್ನು ಹುಟ್ಟಿಸ್ತಾ ಹೋಗುತ್ತೆ, ಸಾವನ್ನು ಹಾಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ, ಒಂದು ಇಂದ್ರಿಯದಿಂದ ಇನ್ನೊಂದು ಇಂದ್ರಿಯಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಹೀಗೆ ಆತ್ಮಾನಂ ವೈ ಪ್ರಾಣಿನೋ ಘ್ನಂತಿ ಸರ್ವೇ ನೈತಾನ್ ಮೃತ್ಯುರ್ದಂಡಪಾಣಿರ್ಹಿನಸ್ತಿ ತಸ್ಮಾನ್ ಮೃತಾನ್ ನಾನು ಶೋಚಂತಿ ಧೀರಾಹ ಮೃತ್ಯುಂ ಜ್ಞಾತ್ವಾ ನಿಶ್ಚಯಂ ಬ್ರಹ್ಮ ಸೃಷ್ಟಂ. ಆದ್ರಿಂದ ನೀನ್ ತಿಳ್ಕೊಳ್ಬೇಕಾದ್ದೇನು ಅಂತಂದ್ರೆ, ಈ ಮೃತ್ಯುವೇ ಬಂದು ಯಾರನ್ನೂ ಎತ್ತಿಕೊಂಡು ಹೋಗ್ತಾ ಇರುವುದಲ್ಲ. ಒಳ್ಳೆ ಮಾತಿದು. ಯಾವ ಮೃತ್ಯುವೂ ಕೂಡ ಯಾರನ್ನೂ ಬಂದು ತಗೊಂಡು ಹೋಗುದಿಲ್ಲ. ಆತ್ಮಾನಂ ಆತ್ಮ ಏವ ಹಂತಿ, ಅವನನ್ನ ಅವನೇ ಕೊಂದುಕೊಳ್ತಾನೆ. ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಅವ್ರು ಇರ್ತಾರಷ್ಟೇ. ಇದ್ರ ಟೈಮ್ ಆಯ್ತು, ಸರಿಯಾದ ಟೈಮ್ಗೆ ಆಗಿದೆ, ಕೆಲಸ ಆಗ್ತಾ ಇರುತ್ತೆ, ಅದನ್ನ ನೋಡ್ಲಿಕ್ಕಷ್ಟೇ ಅವರ ಕೆಲಸ. ಮೃತ್ಯು ಈ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ. ಆತ್ಮಾನಂ ವೈ ಪ್ರಾಣಿನೋ ಘ್ನಂತಿ ಸರ್ವೇ. ಆತ್ಮಾನಂ ಪ್ರಾಣಿನಃ ಸ್ವಯಂ ಘ್ನಂತಿ, ತಮ್ಮನ್ನು ತಾವೇ ಕೊಂದುಕೊಳ್ತಾವೆ. ನೈತಾನ್ ಮೃತ್ಯು ದಂಡಪಾಣಿ, ಮೃತ್ಯು ದಂಡಪಾಣಿಯಾಗಿ ಬಂದು ಇವುಗಳನ್ನ ಬಲಾತ್ಕರಿಸಿ ಎಳ್ಕೊಂಡು ಹೋಗುದಲ್ಲ. ತನ್ನ ದೇಹದಲ್ಲೇ ಇರುವ ಸ್ವತಃ ರೋಗದಿಂದ ಅವನ ಶರೀರ ಅನ್ನೋದು, ದೇಹವನ್ನು ಅಂದ್ರೆ ಜೀವ ಅನ್ನೋದು ಶರೀರ ಬಿಟ್ಟು ಹೊರಟು ಹೋಗುವಾಗ ಆಗುತ್ತೆ. ತಸ್ಮಾತ್ ಮೃತಾನ್ ನಾನು ಶೋಚಂತಿ ಧೀರಾಹ, ಇದನ್ನೇ ಅಲ್ಲಿ ಹೇಳಿದ್ದು ಕೃಷ್ಣ ಕೂಡ ಗೀತೆಯಲ್ಲಿ, ನಾನು ಶೋಚಂತಿ ಧೀರಾಹ ಅಂತ. ಧೀರರಾದವರು ಸಾವು ನನ್ನಿಂದ ನಾನು ಶೋಚಂತಿ ಪಂಡಿತಾಹ, ಈ ಸಾವು ಬಂದು ಇವರನ್ನು ಎಳ್ಕೊಂಡು ಹೋಯ್ತು, ನಾನು ಕೊಂದೆ, ಅದನ್ನ ಬಾಣ ಹೊಡೆದ್ರಿಂದ ನನ್ನಿಂದ ಆಯ್ತು, ನೀನು ನಿಮಿತ್ತ. ಮೃತ್ಯುವು ಕೂಡ ನಿಮಿತ್ತ ಅಂದ್ಮೇಲೆ ನೀನ್ ಯಾರು? ಮೃತ್ಯುವೇ ನೋಡಿ ಮಾಡ್ಕೊಂಡು ಹೋಗ್ತಾ ಇರೋದು. ಅವರವರ ಸಾವಿಗೆ ಬೇಕಾದ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಒಂದು ಹಗ್ಗ ಹೀಗೆ ಎಳಿದು ಬಾಕಿ ಇರುತ್ತೆ ಅಷ್ಟೇ, ಟೈಮ್ ಆಯ್ತು, ಗಂಟೆ ಬಡಿಯೋದು ಬಾಕಿ ಇರುತ್ತೆ. ಅದು ಗಂಟೆ ಬಡ ತಕ್ಷಣ ಎಲ್ಲ ಬಂದು ಮುಗಿಬಿದ್ದು ವ್ಯಾಧಿಗಳು, ರಾಕ್ಷಸರು ಕಾಯ್ತಾ ಇರ್ತಾರೆ, ರೋಗಗಳು ಕಾಯ್ತಾ ಇರ್ತವೆ, ಒಳಗಿನ ಕಾಲ ಕಾಯ್ತಾ ಇರುತ್ತೆ, ಕರ್ಮ ಕಾಯ್ತಾ ಇರುತ್ತೆ, ಅವನ ದೇಹದ ಏನು ಎಕ್ಸ್ಪೈರಿ ಡೇಟು ಅದು ಎದ್ದು ನಿಂತು ಬಿಡುತ್ತೆ. ಅಷ್ಟೊತ್ತಿಗೆ ಎಲ್ಲ ಜೀವ ಮುಗಿದು ಹೋಗುತ್ತೆ. ತಸ್ಮಾನ್ ಮೃತಾನ್ ನಾನು ಶೋಚಂತಿ ಧೀರಾಹ ಮೃತ್ಯುಂ ಜ್ಞಾತ್ವಾ ನಿಶ್ಚಯಂ ಬ್ರಹ್ಮ ಸೃಷ್ಟಂ. ಇದು ಚತುರ್ಮುಖನೇ ಸೃಷ್ಟಿ ಮಾಡಿದಂತಹ ಕೆಲಸದ ದೇವತೆಯೇ ಸುಮ್ನೆ ನೋಡಿ ಮಾಡ್ತಾಳೆ ಅಂತ ಅಂದ್ಮೇಲೆ ನಾವ್ಯಾರು? ನಾವಿಲ್ಲಿ ಪಾಲುದಾರರು ಏನಲ್ಲ. ಅಂದ್ರೆ ಇದು ಎಚ್ಚರ ಇರಬೇಕು. ಇತ್ತಂ ಸೃಷ್ಟಿಸ್ ದೇಹ ಕ್ಲುಪ್ತಾ ವಿದಿತ್ವ ಪುತ್ರಾನ್ ನಷ್ಟಾನ್ ಶೋಕಮಾಶು ತ್ಯಜಸ್ವ. ಅದರಿಂದಾಗಿ ಮಕ್ಕಳನ್ನು ಕಳೆದುಕೊಂಡೆ ಅನ್ನುವ ವ್ಯಥೆಯನ್ನ ಬಿಟ್ಟು ಬಿಡು ಅಂತ ದ್ವೈಪಾಯನರು ಯುಧಿಷ್ಠಿರನಿಗೆ ಇದೇ ಮಾತನ್ನ ಹೇಳ್ತಾರೆ. ಏತಚ್ಛ್ರುತ್ವಾ ಅರ್ಥವದ್ವಾಕ್ಯಂ ನಾರದೇನ ಪ್ರಕಾಶಿತಂ ಉವಾಚ ಕಂಪನೋ ರಾಜ ಸಖಾಯಂ ನಾರದಂ ತಥಾ. ಹೀಗೆ ನಾರದ ಅಕಂಪನನಿಗೆ ಈ ಮಾತನ್ನು ಹೇಳಿದಾಗ ವ್ಯಪೇತ ಶೋಕ, ಮನಸ್ಸಿನ ದುಃಖ ನಾಶ ಆಯಿತು. ಪ್ರೀತೋಸ್ಮಿ, ಈಗ ಮನಸ್ಸು ಧೈರ್ಯಗೊಂಡಿದೆ. ಭಗವನ್ ಋಷಿ ಸತ್ತಮ, ಎಲೆ ಋಷಿಗಳೇ, ನೀವು ಹಿಂದೆ ಹೇಳಿದ ಈ ಇತಿಹಾಸದ ಮಾತನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು, ನಿಮಗೆ ನಮಸ್ಕಾರ ಮಾಡ್ತೇನೆ ಅಂತ ಅಕಂಪನ ನಾರದ ಋಷಿಗಳಿಗೆ ಅಡ್ಡ ಬೀಳ್ತಾನೆ. ನಾರದರು ವಾಪಸ್ಸು ನಂದನಕ್ಕೆ ಹೊರಡುತ್ತಾರೆ. ಶೀಘ್ರಂ ಅಶೋಕವನ ಆತ್ಮನಃ, ತನ್ನ ಮೂಲ ಸ್ಥಳಕ್ಕೆ ಹೊರಡುತ್ತಾನೆ. ಪುಣ್ಯಂ ಯಶಸ್ಯಂ ಸ್ವರ್ಗ್ಯಂ ಧನ್ಯಂ ಆಯುಷ್ಯಮೇವಚ ಅಸ್ಯೇತಿಹ ತಸ್ಯ ತದಾ ಶ್ರವಣಂ ಶ್ರಾವಣಂ ತಥಾ. ಯಾರು ಈ ಕಥೆಯನ್ನ ಕೇಳಿಸ್ತಾನೋ ಕೇಳ್ತಾನೋ ಹೇಳ್ತಾನೋ ಹೇಳಿಸ್ತಾನೋ ಅವರಿಗೆ ಪುಣ್ಯ, ಯಶಸ್ಸು, ಸ್ವರ್ಗ ಅಂದ್ರೆ ಉತ್ತಮ ಲೋಕ, ಧನ್ಯ ಯಾವುದನ್ನ ಕೇಳಲೇಬೇಕು. ಪ್ರತಿಯೊಬ್ಬನಿಗೂ ಜೀವನದಲ್ಲಿ ತಿಳಿಲೇಬೇಕಾದದ್ದು ಮೃತ್ಯುವಿನ ಸ್ವರೂಪ. ಆ ಮೃತ್ಯುವನ್ನ ತಿಳ್ಕೊಂಡದ್ರಿಂದ ಅದು ಧನ. ಯಾವುದು ಧನ ಅಂದ್ರೆ ಯಾವ್ದು ಇರ್ಲೇಬೇಕು ಅದು ಧನ. ಈ ಜ್ಞಾನವೇ ಇಲ್ಲದೆ ಇದ್ರೆ ಉಳಿದ ಧನ ತಗೊಂಡು ಏನಾಗ್ಬೇಕು? ಧನ ಆಗ್ತಾನೆ ಅಷ್ಟೇ, ಮೇಯುವಂಥದ್ದು. ಆದ್ರಿಂದ ಆಯುಷ್ಯಂ, ಒಳ್ಳೆಯ ಆಯುಷ್ಯವನ್ನು ಕೊಡುವಂಥದ್ದು. ಈ ಇತಿಹಾಸದ ಕಥೆ ಅಪಾರವಾದ ಪುಣ್ಯವನ್ನು ಕೊಡುತ್ತೆ, ಅಪಾರವಾದ ಎಚ್ಚರಿಕೆಯನ್ನು ಕೊಡುತ್ತೆ. ಏತದರ್ಥ ಪರಂ ಶ್ರುತ್ವಾ ತದಾ ರಾಜ ಯುಧಿಷ್ಠಿರ ಕ್ಷತ್ರಧರ್ಮಂಚ ವಿಜ್ಞಾಯ ಶೂರಾಣಾಂಚ ಪರಾಂಗತಿಂ. ಸರಿ, ಅಭಿಮನ್ಯು ಸತ್ತ ದುಃಖ ಈಗ ಸ್ವಲ್ಪ ಹದ್ದು ಬಸ್ತಿಗೆ ಬಂತು. ಆದ್ರೂ ಕೆಲವು ಪ್ರಶ್ನೆ ಹಾಗೆ ಇತ್ತು. ಯಾಕೆಂದ್ರೆ ಅನೇಕ ಯೋಧರು ಯುದ್ಧದಲ್ಲಿ ಪ್ರಾಣವನ್ನ ಬಿಟ್ಟಿದ್ದಾರೆ. ಕೆಲವರು ಕತ್ತಿಯಿಂದ ಪ್ರಾಣ ಬಿಟ್ಟಿದ್ದಾರೆ, ಗದೆಯಿಂದ, ಶಕ್ತಿಯಿಂದ, ಧನುಸ್ಸಿನಿಂದ, ಹೀಗೆ ಇವರು ಎಲ್ಲರೂ ಕೂಡ ಕೆಳಗೆ ಬಿದ್ದಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ವಿರಜಾ ಸೋಮಸೂನುಸ್ತ ಪುನಸ್ತತ್ರ ಪ್ರಲೀಯತೆ, ವರ್ಚಸ್ಸು ಅಂತ ಅವನನ್ನ ಕರೆದಿದ್ದು. ಸೋಮನ ಮಗ ಅಂದ್ರೆ ಸೋಮನ ಮಗನಾದ ವರ್ಚಸ್ಸೇ ಅಭಿಮನ್ಯುವಾಗಿ ಹುಟ್ಟಿದ್ದು. ಅದನ್ನಾಗಿ
ಅವನು ಕಂಸ ಆಗಿದ್ದ, ಅದಕ್ಕೋಸ್ಕರ ಕೃಷ್ಣ ಅವನಿಗೆ ಕತೆ ಹೇಳಿಲ್ಲ ಅನ್ನುವ ಕಥೆಯೇ ಅದು. ವ್ಯಥೆ, ಕಥೆನೂ ಅಲ್ಲ, ಅದು ನಿಜವಾದ ಕಥೆ ಅಲ್ಲ. ಅದರಿಂದಾಗಿ ಕೃಷ್ಣ ಅದೇನೋ ಗರ್ಭದಲ್ಲಿದ್ದಾಗ ಹೇಳಲಿಲ್ಲ, ಅರ್ಧ ಹೇಳಿದ, ಪೂರ್ತಿ ಹೇಳಿಲ್ಲ, ಈ ಯಾವ ಕಥೆಯೂ ಭಾರತದ ಮೂಲ ಕಥೆ ಇದ್ದಲ್ಲ. ಇದು ಜೈನ ಕಥೆಯಿಂದ ಪರಿಣಾಮಗೊಂಡು ಬಂದಂತಹ ಒಂದು ಇನ್ಸಿಡೆಂಟ್ ಆಗಿ ಕಾಣಿಸುತ್ತೆ. ಆದ್ರೆ ಇಲ್ಲಿ ಅವನು ಬಂದದ್ದೇ 16 ವರ್ಷದ ನೆಲದ ಜವಾಬ್ದಾರಿಯನ್ನು ಹೊತ್ತು ಅಷ್ಟು ಮುಗಿಸಿಕೊಂಡು ಪ್ರಲೀಯತೆ, ಪುನಸ್ತತ್ರ ಪ್ರಲೀಯತೆ, ವಾಪಸ್ಸು ತನ್ನ ಮೂಲ ರೂಪಕ್ಕೆ ಹೋಗಿ ಸೇರ್ತಾನೆ. ತಸ್ಮಾತ್ ಪರಾಂ ಧೃತಿಂ ಕೃತ್ವ, ಆದ್ರಿಂದಾಗಿ ಧೈರ್ಯವನ್ನ ತಾಳಿ ಅಣ್ಣನ ತಮ್ಮಂದಿರ ಜೊತೆಗೆ ಅಪ್ರಮತ್ತನಾಗಿ ಶೀಘ್ರಂ ಯೋದ್ಧುಂ ಅಪಾಕ್ರಮ, ಹೊರಡು. ಅಂದ್ರೆ ಮರುದಿವಸದ ಯುದ್ಧಕ್ಕೆ ನಾಳೆಗೆ ಏನೇನಾಗ್ಬೇಕು ಅನ್ನೋದರ ಸಿದ್ಧತೆ ಮಾಡು, ದುಃಖ ಪಡ್ತಾ ಕೂಡುದ್ರಲ್ಲಿ ಅರ್ಥ ಇಲ್ಲ ಅಂತ ಹೀಗೆ ಅವನನ್ನ ಎಚ್ಚರಿಸ್ತಾನೆ. ಅನ್ನುವಲ್ಲಿಗೆ 54ನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮುಂದೆ ಯುಧಿಷ್ಠಿರ ಮತ್ತೆ ಕೆಲವು ಪ್ರಶ್ನೆಗಳನ್ನ ಕೇಳುತ್ತಾನೆ. ಆ ಪ್ರಶ್ನೆಯಲ್ಲಿ ಮೃತ್ಯು ಎಲ್ಲರನ್ನ ಆವರಿಸತ್ತೆ ಅಂತ ಹೇಳಿದ್ರಿ, ಅದು ಸರಿ. ಪೂರ್ವಂ ರಾಜರ್ಷಯ ಬ್ರಹ್ಮನ್ ಕಿಯಂತೋ ಮೃತ್ಯುನ ಹತಾಹ, ಅತ್ಯಂತ ಉತ್ತಮ ರಾಜ್ಯಭಾರವನ್ನ ಮಾಡಿದಂತಹ ದೊಡ್ಡ ದೊಡ್ಡ ರಾಜರು ಹೇಗೆ ಮೃತ್ಯುವಿಗೆ ಈಡಾದ್ರು ಅನ್ನುವ ಸಂಗತಿಯನ್ನ ನನಗೆ ನೀವು ಹೇಳಬೇಕು ಅಂತ ಯುಧಿಷ್ಠಿರ ವ್ಯಾಸರ ಹತ್ರ ಕೇಳ್ತಾನೆ. ನನಗೆ ಸ್ವಲ್ಪ ಅಂದ್ರೆ ನಮ್ಮನೇಲಿ ಕರೆಂಟ್ ಇಲ್ಲ ಅಂದ್ರೆ ಬೇಜಾರಾಗುತ್ತೆ, ಪಕ್ಕದ ಮನೆಯಲ್ಲೂ ಇಲ್ಲ ಅಂದಾಗ ಸಮಾಧಾನ ಆಗುತ್ತೆ, ಬೇಜಾರು ಹೋಗುತ್ತಲ್ಲ, ಸಮಾಧಾನ ಆಗುತ್ತೆ. ಹಾಗೆ ಈ ಹಿಂದೆ ಎಷ್ಟೋ ರಾಜರು ಹೇಗೆ ಇದೇ ತರ ಮೃತ್ಯುವಿಗೆ ವಶವಾಗಿದ್ದಾರೆ ಅನ್ನೋದನ್ನ ನನಗೆ ತಿಳಿಸ್ತೀಯಾ ಅಂತ ಕೇಳಿದಾಗ, ಕಿಯಂತ್ಯೋ ದಕ್ಷಿಣ ದತ್ತ ಅಂದ್ರೆ ಅವನ ಉದ್ದೇಶ ಅಷ್ಟೇ ಅಲ್ಲ, ನಮ್ದದು ಸಣ್ಣತನ. ಅವನು ಹೇಳುದು ಅಂತಹ ರಾಜರು ಏನೇನ್ ಸಾಧನೆ ಮಾಡಿದ್ರು. ಈಗ ಅವನು ಹೇಳಿದ್ದ, ಕುಲೀನನಾದ್ರೂ ಸಾಯ್ತಾನೆ, ಪುಣ್ಯವಂತನಾದ್ರೂ ಸಾಯ್ತಾನೆ. ಬಹಳ ಜನ ಹೇಳುದುಂಟು, ಎಂತ ಪುಣ್ಯವಂತ, ದೇವರಿಗೆ ಕರುಣೆನೇ ಇಲ್ಲ, ಈ ಪುಣ್ಯವಂತನನ್ನು ಯಾಕೆ ಇಷ್ಟು ಬೇಗ ಕರ್ಕೊಂಡು ಹೋದ, ಇನ್ನು ಪಾಪ ಮಾಡುದು ಬೇಡ, ಅವ್ನು ಪುಣ್ಯವಂತನಾಗಿ ಹೋಗೋಣ ಅಂತ ಕರ್ಕೊಂಡು ಹೋದದ್ದು ಹಾಗೂ ಹೇಳ್ಬೋದು, ಇಲ್ಲ ಬೇಜಾರು ಮಾಡ್ಕೊಂಡು ಕೂಡ್ಬೋದು. ಎಲ್ಲರೂ ಬೈಯುವಂತ ಮಾತುಗಳು ಸಾಮಾನ್ಯ ಮೃತ್ಯುವಿನ ಸಂದರ್ಭದಲ್ಲಿ. ಮೃತ್ಯುವಿಗೆ ಕರುಣೆ ಇಲ್ಲ ಅಲ್ವಾ? ಅದೇ ಈ ಎಕ್ಸೆಪ್ಟೆನ್ಸ್ ಬರಬೇಕು ಅನ್ನೋದಕ್ಕೋಸ್ಕರನೇ ಮಹಾಭಾರತ ಕೇಳ್ಬೇಕು. ಹೆದರ್ಬೇಕಲ್ಲ, ಹೆದರುವುದಲ್ಲ, ಆದ್ರೆ ಸಾವು ಅನಿವಾರ್ಯ. ಸಾವು ಅದು ಯಾರೂ ಕೂಡ ತಪ್ಪಿಸ್ಲಿಕ್ಕಾಗದೇ ಇರುವಂತದ್ದು. ಅಂದ್ರೆ ಆ ಸಣ್ಣ ಇದ್ದಾಗಲೇ ಈ ಹಿಂದೆ ಚಟುವಟಿಕೆ, ಈ ಕಥೆಗಳೆಲ್ಲ ಅವ್ರಿಗೆ ಗೊತ್ತಿರ್ತಿತ್ತು. ಆದ್ರಿಂದ ಯಾವುದಕ್ಕೂ ದುಃಖ ಪಡಬೇಕಾದ ಸ್ಥಿತಿ ಬರ್ತಿರ್ಲಿಲ್ಲ. ಯಾವಾಗ ಜ್ಞಾನದಿಂದ ಲುಪ್ತರಾಗ್ತೇವೋ ಆವಾಗ ದುಃಖ ಜಾಸ್ತಿ. ಅದು ಇಂಥ ಕಥೆಗಳು ಬಹಳ ಮುಖ್ಯ. ಈ ಕಥೆಗಳನ್ನ ತಿಳ್ಕೊಳ್ಳೋದ್ರಿಂದ ಮನಸ್ಸು ತುಂಬಾ ಹಗುರಾಗುತ್ತೆ. ಇದು ವೇದಾಂತದ ದಾರಿಗೆ ಬಿಡಿ, ಲೋಕದ ದಾರಿಯಲ್ಲೇ ಲೋಕಲ್ ಆಗಿ ಬದುಕ್ಲಿಕ್ಕೂ ಈ ಕಥೆಗಳು ಬೇಕು. ಅಧ್ಯಾತ್ಮ ಸಾಧನೆ, ಅನುಷ್ಠಾನ, ಊರ್ಧ್ವಗತಿ, ಷಟ್ಚಕ್ರಗಳು ಏನು ಗೊತ್ತಿಲ್ಲ ಅಂದ್ರು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬದುಕುವವನಿಗೂ ಕೂಡ ಒಳಗಿನಿಂದ ಇಷ್ಟು ತಿಳುವಳಿಕೆ ಇದ್ರೆ ಅವನು ಹೊಸ ಕೆಲಸದಲ್ಲಿ ತನ್ನನ್ನ ತೊಡಗಿಸಿಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಮತ್ತು ತಾನೆಂದೂ ಕೂಡ ಇನ್ನೊಬ್ಬರಿಗೆ ಭಾರವಾಗಿ ಬದುಕುವುದಿಲ್ಲ. ಕೆಲವರೆಲ್ಲ ಯಾವ್ದಾದ್ರೂ ತನ್ನ ಅತ್ಯಂತ ಜೀವನದ ಆತ್ಮೀಯ ವಸ್ತುವನ್ನ ಕಳ್ಕೊಂಡ್ರೆ ಆಮೇಲೆ ಕೊನೆಗೆ ಶವದ ತರನೇ ಬದುಕುದು. ಕೊನೆ ತನಕನೂ ಹೀಗೆ, ಅವರ ಹೆಂಡತಿ ಹೋದ್ಮೇಲೆ ಹೀಗೆ, ಗಂಡ ಹೋದ್ಮೇಲೆ ಹೀಗೆ, ಮಕ್ಕಳು ಹೋದ್ಮೇಲೆ ಹೀಗೆ. ಅಲ್ಲಿ ತನಕ ಚೆನ್ನಾಗಿದ್ರು. ನೋಡ್ತೇವೆ ಎಷ್ಟೋ ಜನ ಮಕ್ಕಳು ಹೋದ್ಮೇಲೆ ಆ ಪ್ರೀತಿ ತಪ್ಪಲ್ಲ, ಆದ್ರೆ ಅವರಿಂದ ಇನ್ನು ಈ ಸಮಯ ಇಷ್ಟು ಸಾಧನೆ ಮಾಡ್ಬೋದಿತ್ತು, ಅದೆಲ್ಲವೂ ನಿಂತೋಗ್ಬಿಡುತ್ತಲ್ಲ. ಆ ನಿಲ್ಲಿಕ್ಕೆ ಕಾರಣ ಏನು ಅಂದ್ರೆ ಸಾವನ್ನ ಎಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಇಲ್ಲೊಬ್ರು ತಂದೆ ಬರ್ತಾರೆ, ಅವರಿಗೊಬ್ರು ಮಗಳು, ಹಿಂದೆ ಹೇಳಿದ್ದೆ ಅನ್ಸುತ್ತೆ. ಆ ಹೆಣ್ಮಗಳು ಎಷ್ಟೋ ಜನ ಈ ಸುಸೈಡ್ ಮಾಡ್ಕೊಳ್ಳೋರನ್ನೆಲ್ಲ ಬದುಕಿಸ್ತಾ ಇದ್ರು. ಅಂದ್ರೆ ಅಂತ ಸಂದರ್ಭ ಗೊತ್ತಾದ ತಕ್ಷಣ ಅವ್ರು ಕೌನ್ಸಿಲಿಂಗ್ ಮಾಡಿ, ಮಾತಾಡಿ, ಸರಿ ಮಾಡಿ ಎಲ್ಲ ಮಾಡ್ತಿದ್ರು. ಅವ್ರ ಮದುವೆ ಆಗಿರ್ಲಿಲ್ಲ. ಆ ಹೆಣ್ಮಗಳು ಏನೋ ತನ್ನ ಜೀವನದ ಒಂದು ಅತ್ಯಂತ ಕಠಿಣವಾದ ಪರಿಸ್ಥಿತಿಯಲ್ಲಿ ಅಪ್ಪನ ಹತ್ರನೂ ಅಮ್ಮನ ಹತ್ರನೂ ಹೇಳ್ಕೊಳ್ಳಿಕ್ಕಾಗದೆ ಹಂಗ್ ಮಾಡ್ಕೊಂಡು ಆಗಿ 20 ವರ್ಷ ಆಗಿದೆ. ಆ ಮನುಷ್ಯ ಇವತ್ತು ಬಂದ್ರು ನನ್ನ ಹತ್ರ ಮಾತಾಡಿದ್ರೆ ಕಣ್ಣೀರು ಹಾಕ್ತಾರೆ. ಅವರಿಗೆ ಎಲ್ಲರೂ ಸಾವನ್ನ ತಪ್ಪಿಸಿದವಳು ಅವಳೇ ಸಾವಿಗೆ ಹೇಗೆ ಬಲಿಯಾದ್ನು, ಸಾವಿಗೆ ಕರುಣೆ ಇಲ್ಲ, ಇದೇ ಮಾತು. ಆಮೇಲೆ ಇನ್ನೊಬ್ರು ಗೋವಿಂದಾಚಾರ್ಯರ ಪರಮ ಶಿಷ್ಯ, ಅವರು ಮುಂಬೈಯಲ್ಲಿ ಇರ್ತಾರೆ, ಅವ್ರ ಹೆಸರೇನು ಮರ್ತೆ. ಅವ್ರಿಗೆ ಈಗ 76-77 ವಯಸ್ಸಾಗಿರ್ಬೋದು. ಅವರು ಪ್ರತಿ ಸರ್ತಿ ಫೋನ್ ಮಾಡಿದಾಗ, ಅದೊಂದು ಸುಮ್ಮನೆ ಹೀಗೆ ಫೋನ್ ಮಾಡಿದಾಗ
ಅವ್ರಿಗೇನು ಅಂದ್ರೆ ಆ ಅಮ್ಮನನ್ನ ತುಂಬಾ ಹಚ್ಕೊಂಡಿದ್ರು ಅವ್ರು. ಸುಮಾರು ಅಮ್ಮನನ್ನು ಕಳ್ಕೊಂಡು 25 ವರ್ಷ ಆಗಿದೆ. ಶ್ರಾದ್ದ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಗೋವಿಂದಾಚಾರ್ಯರ ಪಾಠ ಕೇಳಿದ್ದಾರೆ, ಎಲ್ಲ ಗೊತ್ತವರಿಗೆ. ಆದ್ರೂ ಒಳಗಿನಿಂದ, ಯಾಕೆಂದ್ರೆ ಅವರಿಗೆ ಮನೆಯಲ್ಲಿ ಬೇರೆ ಎಲ್ಲರೂ ದೂರ ಇಟ್ಟಾಗ ಅವರನ್ನು ಚೆನ್ನಾಗಿ ನೋಡ್ಕೊಂಡವ್ರು ಅಮ್ಮ ಮಾತ್ರ. ಅಂದ್ರೆ ಅಮ್ಮನೂ ಅಷ್ಟೇ ಪ್ರೀತಿಸ್ತಾ ಇದ್ರು, ಇವರಿಗೂ ಅವರ ಅಮ್ಮನಲ್ಲಿರುವ ಎಲ್ಲ ಕ್ವಾಲಿಟಿ ಅವರ ಜೀವನದಲ್ಲಿ ಒಂದು ಮಾರ್ಗದರ್ಶನ. ಅದು ಏನೇ ಮಾಡಿದ್ರು ಅಮ್ಮ ಹೀಗ್ ಮಾಡ್ತಿದ್ವಿ, ಏನೇ ಮಾಡಿದ್ರು ಅಮ್ಮ ಹೀಗ್ ಮಾಡ್ತಿದ್ವಿ. ಅವರಿಗೆ ಪ್ರತಿ ಘಟನೆಯಲ್ಲೂ ಅಮ್ಮ ಹೀಗ್ ಮಾಡ್ತಿದ್ವಿ, ಈಗ ಅಮ್ಮ ಇಲ್ಲ. ನಂಗೆ ಅದನ್ನು ತಡಿಲಿಕ್ಕಾಗಲ್ಲ. ನಂಗೆ ಗೊತ್ತುಂಟು ಆಚಾರ್ಯರೇ, ನನಗೆ ಇದು ಅನಿವಾರ್ಯ, ಒಪ್ಕೊಳ್ಬೇಕು, ಸತ್ಯ ಅಂತ ಗೊತ್ತಿದೆ, ಆದ್ರೂ ನನ್ನ ಮನಸ್ಸು ಆಚೆಗೆ ಬರಲ್ಲ ಅಂತ ಹೇಳ್ತಿದ್ರು. ಅಂದ್ರೆ ಕೆಲವೊಂದ್ ಸರ್ತಿ ಅಷ್ಟು ದೀರ್ಘಕಾಲ ಅದು ಎಳೆಯುತ್ತೆ ಒಳಗೆ ಮನಸ್ಸನ್ನ. ಈ ವಿಷಯಗಳು ಗೊತ್ತಿದ್ರೆ ಆಗ ಅದು ಒಂದು, ಅಂದ್ರೆ ಇದೇ ಒಂದು ವಿಷಯದಿಂದ ಅಂತಲ್ಲ, ಕೆಲವರಿಗೆ ಕೆಲವು ಬೇರೆ ಬೇರೆ ತರದ ರೀತಿಯಿಂದ ಆ ಸಾವಿನ ಬಗ್ಗೆ ಅವರಿಗೆ ಎಚ್ಚರ ಬರುತ್ತೆ. ನಾನು ಹಿಂದೆಯೂ ಹೇಳಿದ್ದೆ, ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಅವರ ಸಾವಿನ ಬಗ್ಗೆ ಅವರು ಸುಮಾರು 12 ವರ್ಷಕ್ಕಿಂತ ಪೂರ್ವದಲ್ಲೇ ನಮ್ಮ ಹತ್ರ ಮಾತಾಡಿ ಅದಕ್ಕೆ ನಮ್ಮನ್ನು ಮಾನಸಿಕವಾಗಿ ತಯಾರು ಮಾಡಿದ್ರು. ನನಗೆ ಇಲ್ಲೇ ವೃಂದಾವನ ಆಗ್ಬೇಕು, ಈಗ ಯಾವ ಜಾಗದಲ್ಲಿದ್ದು ಅದೇ ಜಾಗದ ವೃಂದಾವನದ ವ್ಯವಸ್ಥೆಯನ್ನು ಹೇಳಿ ನಾನು ಅಲ್ಲೇ ವೃಂದಾವನ ಆಗುದು ಸ್ವಾಮಿ, ಹೀಗೆಲ್ಲ ಇದು ಅನಿವಾರ್ಯ. ಯಾವಾಗ ಅಂತ ಗೊತ್ತಿಲ್ಲ, ಇದನ್ನು ಒಪ್ಕೊಳ್ಬೇಕು. ನನ್ನ ಮೇಲೆ ನಿಜವಾಗಿ ನಿಮಗೆ ಪ್ರೀತಿ ಇರುವುದಾದ್ರೆ ನನ್ನ ಧ್ಯೇಯೋದ್ದೇಶಗಳನ್ನು ಹೊತ್ಕೊಂಡು ಸಾಗಿ. ಆ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಜೀವಿಸಿಕೊಳ್ಬೇಕು ಹೊರತು ಅವ್ರು ಈ ರೀತಿ ಶಾರೀರವಾಗಿ ಇರಬೇಕು ಅಂತ ಭಾವಿಸಿ ಎಷ್ಟು ವರ್ಷ ಬದುಕ್ಬೋದು? 1 ವರ್ಷ ಅಂತ ಕೇಳ್ತೀರಿ ಅಂತ ಇಟ್ಕೊಳ್ಳಿ. ಅದು 1 ವರ್ಷ ಆದ್ಮೇಲೆ ಮತ್ತೆ 1 ವರ್ಷ ಇರ್ಲಿ ಅಂತ ಕೇಳ್ತೀರಿ. 5 ವರ್ಷ, ಇನ್ನೊಂದು 5 ವರ್ಷ ಇದ್ರೆ ಚೆನ್ನಾಗಿತ್ತು. ಇದು ಮುಗಿಯುವುದಿಲ್ಲ. ಅಂದ್ರೆ ಅತಿಯಾದ ಬಯಕೆ ಅನ್ನೋದು ಯಾವತ್ತೂ ಕೂಡ ಅದು ಮುಗಿಲಿಕ್ಕೆ ಬಿಡಲ್ಲ. ಅದರಿಂದಾಗಿ ಸಾವಿನ ಬಗ್ಗೆ ನಮ್ಗೆ ಎಕ್ಸ್ಪೈರಿ ಡೇಟ್ ಯಾಕೆ ಗೊತ್ತಿರಬೇಕು ಅಂದ್ರೆ, ವಸ್ತುವನ್ನ ಎಷ್ಟು ದಿವಸ ಬಳಸಿದ್ರೆ ನಮ್ಗೆ ಲಾಭ ಆಗುತ್ತೆ, ಅಷ್ಟರೊಳಗೆ ಏನ್ ಸಾಧನೆ ಮಾಡ್ಬೋದು, ಎಷ್ಟು ದಿವಸದೊಳಗೆ ಅದನ್ನು ಉಪಯೋಗಿಸ್ಕೊಂಡ್ರು ಆರೋಗ್ಯಕ್ಕೆ ಕಾರಣ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಂದೇ ಒಂದು ಸಮಸ್ಯೆ ಏನು ಅಂದ್ರೆ ಅಲ್ಲಿ ಡೇಟು ಹಾಕಿರ್ತಾರೆ, ಅಲ್ಲಿ ಡೇಟ್ ಹಾಕಿರೋದಿಲ್ಲ, ಸಾವಿದೆ ಅನ್ನೋದನ್ನ ಮಾತ್ರ ಹಾಕಿರ್ತಾರೆ. ಅದು ಯಾವಾಗ ಅಂತ ಅನ್ನೋದೇ ಕ್ವಶನ್. ಜೀವನ ಅದು ಗೊತ್ತಾದ್ರೆ ಬಹಳ ಕಷ್ಟ, ಆ ಉತ್ಸಾಹನೇ ಹೋಗ್ಬಿಡುತ್ತೆ. ಆ ಒಂದು ಹೇಗೂ ಸತ್ ಹೋಗ್ತೀವಲ್ಲ, ಸತ್ ತಿನ್ಕೊಂಡ್ ಮಲ್ಕೊಂಡ್ ಬಿದ್ಕೊಂಡು ಇರೋಬಿಡೋಣ ಅಂತ ಅನ್ಸ್ಬಿಡುತ್ತೆ. ತುಂಬಾ ಅದ್ಭುತ ಈ ಕಥೆಗಳೆಲ್ಲ ಉಂಟಲ್ಲ. ಯಾಕೆ ಕೇಳಬೇಕು ಅಂದ್ರೆ, ಮನುಷ್ಯನ ಸಾವಿನ ಬಗೆಗಿನ ಎಚ್ಚರ ಇಲ್ಲದೆ ಹೋದ್ರೆ ಸಾಮಾನ್ಯ ಬದುಕು ಕೂಡ ಕಷ್ಟ ಆಗುತ್ತೆ. ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧೇ ದಕರ್ಮಣ. ಜೀವನ ಸಾಮಾನ್ಯವಾಗಿ ಸಾಗುವುದಕ್ಕೂ ಕೂಡ ಈ ಕಥೆಯ ಎಚ್ಚರ ನಮಗೆ ಬೇಕು ಅಂತ. ಯುಧಿಷ್ಠಿರ ಹೀಗೆ ಪೂರ್ವದಲ್ಲಿ ಯಾರ್ಯಾರು ಉತ್ತಮವಾದ ಯಜ್ಞಗಳನ್ನ ಮಾಡಿದ್ರು, ಯುದ್ಧಗಳನ್ನ ಗೆದ್ರು, ಒಳ್ಳೆ ರೀತಿಯ ರಾಜ್ಯಭಾರವನ್ನು ಮಾಡಿದ್ರು, ಅಂಥವರ ಬಗ್ಗೆ ನನಗೆ ಹೇಳಿ ಅಂತ ಹೇಳಿದಾಗ ಸುಮಾರು 16 ರಾಜರ ಕಥೆಯನ್ನ ಇಲ್ಲಿ ಮುಂದೆ ಉಲ್ಲೇಖ ಮಾಡುತ್ತಾರೆ. ಅಂದ್ರೆ ಅವರೆಲ್ಲರೂ ಕೂಡ ಸಾಮಾನ್ಯರಲ್ಲ, ಎಲ್ಲಾ ಸಾಮಾನ್ಯರೇ. ಒಬ್ರಿಗಿಂತ ಎಲ್ರಿಗೂ ಏನು ಅಂದ್ರೆ, ಇವ್ರು ಸಾಯಲ್ಲ, ಹೀಗೆ ಬದುಕಿದವರು, ಇವ್ರಿಗೆ ಸಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿ ಬದುಕಿದವರು ಎಲ್ರು ಕೂಡ. ಅಂಥವ್ರೂ ಕೂಡ ಕೊನೆಗೆ ಮಣ್ಣು ಪಾಲಾದ್ರು. ಭೂಮಿ ಎಲ್ಲೋ ಒಂದ್ ಕಡೆ ತಮಾಷೆ ಮಾಡುತ್ತೆ. ರಾಜ ನಾನು ದೊಡ್ಡ ಮೀಸೆ ತಿರುಗಿಕೊಂಡು ಹೇಳುವಾಗ, ನಿನ್ನಂತ ಎಷ್ಟೋ ಜನ ಮೀಸೆ ಮಣ್ಣು ಮಾಡ್ಕೊಂಡು ಹೋಗಿದಾರಪ್ಪ ನನ್ನೊಳಗೆ, ನೀನೇನು ಹೀಗೆ ತಿರುಗಿಕೊಂಡ್ರೆ ಏನು ಉಪಯೋಗ ಇಲ್ಲ, ಇದು ಸ್ವಲ್ಪ ದಿವಸ ಇಟ್ಕೋ, ಇಷ್ಟು ದಿವಸಕ್ಕೆ ಸುಖ ಆಗತ್ತೆ ಅಂದ್ರೆ ಇಟ್ಕೋ ಅಂತ ನಗತ್ತೆ ಅಂತ ಒಂದ್ ಕಡೆ ಇದೆ, ಭೂಮಿಯ ನಗುವನ್ನ ಉಲ್ಲೇಖ ಮಾಡಿ ಹೇಳುವಾಗ. ಹಾಗೆ ಇಲ್ಲಿ ಇದೆಲ್ಲ ಇವರು ಎಚ್ಚರ ಇದ್ದೇ ಮಾಡ್ತಾರೆ, ತಮ್ಮ ಕರ್ತವ್ಯವನ್ನ ಎಚ್ಚರ ಇದ್ದೇ ನಡೆಸ್ತಾರೆ ಕೆಲವರು. ಆದ್ರೆ ಕೆಲವರು ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ. ಆದ್ರೆ ಎಚ್ಚರ ಇದ್ದವರ ಕಥೆ ಕೇಳಿದ್ರೆ ನಾವು ಕೂಡ ಎಚ್ಚರ ಇದ್ದು ಬದುಕು ನಡೆಸುವುದು ಹೇಗೆ ಅಂತ ಗೊತ್ತಾಗುತ್ತೆ ಅಂತ ಹಲವು ಕಥೆಗಳನ್ನು ಹೇಳ್ತಾರೆ. ಅದರಲ್ಲಿ ಮೊದಲಿಗೆ ಶಿಬಿಯ ಕಥೆಯನ್ನು ಹೇಳ್ತಾರೆ. ಮತ್ತೆ ಮುಂದಿನ ಶನಿವಾರದ ದಿವಸ ನಾವು ಸೇರಿದಾಗ ಈ ಕಥೆಯ ಮುಂದುವರಿದ ಭಾಗವನ್ನ ಕೇಳೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಈತ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಹಾ.